ದಿನ ಪೂರ್ತಿ ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಿಮ್ಮ ಹಳ್ಳಿಗೆ ನೀವು ವಾಪಸ್ ಬಂದ್ಬಿಡ್ರಿ. 202 ರೂಪಾಯಿ. ಕಿವುಚ್ಬೇಕಾದ್ರೆ ಪ್ಲಾಸ್ಟರ್ ಇರೋ ಪ್ರೋಟೀನ್ ಅಂಶ ಎಲ್ಲ ಹಿಟ್ಟಿಗೆ ಮಿಕ್ಸ್ ಆಗ್ಬಿಡ್ತಿತ್ತಲ್ಲ, ಅರ್ಥ ಆಯ್ತು ಅನ್ಸುತ್ತೆ. ನಾನು ಸುಮ್ನೆ ಕೈ ಇಟ್ರೆ ಒಂದಲ್ಲ ಒಂದು ಐಡಿಯಾ ಬಂದ್ಬಿಡ್ತಿದ್ದೆ. ಚಪಾತಿ ಇಟ್ಕೊಳ್ಸಿದ್ದೆ ಆಗೋಯ್ತು ಫ್ರೆಂಡ್ಸ್. ಬೆಳಗ್ಗೆ ತಿಂದ್ರೆ ಚುರುಕಾಗ್ತಾರೆ ಅಂತಾರಲ್ಲ, ತಿಂದಿನ ವೆರೈಟಿ ಐಡಿಯಾಗಳು ಫ್ರೆಂಡ್ಸ್. ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ, ಆದ್ರೂ ಟೇಸ್ಟ್ ಅಲ್ಲಿ ಮಾತ್ರ ಯಾವುದೇ ರೀತಿ ಕಮ್ಮಿ ಆಗ್ಲಿಲ್ಲ. ಅಂದ್ರೆ ನಾವು ಸೂಪರ್ ವುಮೆನ್ಸ್ ಆಗ್ಬಿಡ್ತೀವಿ. ಬಂತು ಫ್ರೆಂಡ್ಸ್. ಶುಕ್ರವಾರ ಹೆಂಡತಿಗೆ ಬೈದ್ರೆ ಲಕ್ಷ್ಮೀದೇವಿ ಮನೆಯಿಂದ ಆಚೆ ಹೋಗ್ತಾರಂತೆ. ಪ್ರಾಮಿಸ್ ಮಾಡೋ ನನ್ನ ಬಿಟ್ಟು ಹೋಗಲ್ಲ ಅಂತ. ಮತ್ತೆ ಇವರು ಬಂಗಾರಪೇಟೆಯಿಂದ ಕಳ್ಸಿಕೊಟ್ಟಿರೋದು. ಹಂಗೆ ಕೊಚ್ಚಬೇಕು ಎಲ್ರೂ ಆಯ್ತಾ. ವೈಫಿ ಹಬ್ಬಿ ಅಂತ ನಾವ್ ಎಷ್ಟು ದಪ್ಪ ಆದ್ರೂ ಯೂಸ್ ಮಾಡಬಹುದು ಅಂತ. ನನಗಂತೂ ಜೀವನವೇ ಬೇಸರವಾಗೋಗ್ಬಿಟ್ಟಿದೆ. 3 ನಂಬರ್ ಅಂದ್ರೆ 3 ಜನ ಹೇಳ್ತೀರಿ ನಿಮ್ಗೆ ಅಂತನಾ. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ನಿನ್ ಗರ್ಲ್ ಫ್ರೆಂಡ್ಗೆ ಮುಚ್ಚಿಟ್ಕೊಬಿಟ್ಟ. ನಾಳೆನೆ ಆಂಜನೇಯ ಸ್ವಾಮಿ ತಾಯ್ತಾ ಕಟ್ಬೇಕು ಇವನಿಗೆ. ಸೋಮ ಸಿಸ್ಟರ್ ತುಂಬಾ ಇಷ್ಟ ಆಯ್ತು ನನಗಿದೆಲ್ಲ. ತಲೆ ಸುತ್ತು ಬಿದ್ದೋಗಂಗ ಆಗೈತೆ ಸುಸ್ತಿಗೆ. ಹೀರೆಕಾಯಿ ಬೀನ್ಸ್ ಸಾರು. ಆಲ್ಟ್ ಆಮದು ಆಸ್ಕೆ ಮೇಲೆ ಚೆಲ್ಕೋತೈತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಇವತ್ತು ಶುಕ್ರವಾರ ಫ್ರೆಂಡ್ಸ್. ಈಗ 7 ಗಂಟೆ ಆಗ್ತಾ ಬಂತು. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲ ಆಲ್ರೆಡಿ ಕ್ಲೀನ್ ಆಗೈತೆ. ರಂಗೋಲಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಫುಲ್ ವರ್ಕ್ ಡೇ. ನೆನ್ನೆಲ್ಲ ಆದಷ್ಟು ಕೆಲಸ ಮುಗಿಸ್ಕೊಬಿಟ್ಟಿದ್ದೀನಿ. ಪೂಜೆ ಒಂದೇ ಬಾಕಿ. ಪೂಜೆಗೆ ಅಷ್ಟೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಮ್ಮ ಬಾಕಲ್ಗೂ ಡೆಕೋರೇಷನ್ ಮಾಡ್ಕೋಬೇಕು ಅಂತಿದ್ದೀನಿ ಫ್ರೆಂಡ್ಸ್. ಅರ್ಶಿನ ಕುಂಕುಮ ಗಂಧ ಇದೆಲ್ಲ. ಮತ್ತೆ ಹೊಸ ಹೊಸ್ಲು ಬರ ತಂದ್ಬಿಟ್ಟೈತೆ ಶಿವ. ಅದೊಂದು ಸ್ವಲ್ಪ ಹೊಡೆದೋಗೈತೆ ಫ್ರೆಂಡ್ಸ್. ಶಿವ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ, ಬೇರೆದೆಲ್ಲಾದ್ರೂ ಅಡ್ಜಸ್ಟ್ ಮಾಡ್ತೀನಿ ಅಂತಂತು. ಸಿಮೆಂಟಲ್ಲಿ ಪ್ಲಾಸ್ಟಿಕ್ ಮಾಡೋಣ ಹೊಸ್ಲು ಅಂತ ಅನ್ಕೊಂಡ್ವಿ. ಕಿತ್ತೋಗ್ಬಿಡ್ತೈತೆ ಫ್ರೆಂಡ್ಸ್. ಇರಲ್ಲ, ಕಚ್ಕೊಳ್ಳಲ್ಲ ಸಿಮೆಂಟು. ಮರದಾದ್ರೆ ಅರ್ಶಿನ ಕುಂಕುಮ ಇಟ್ಟರು ಲಕ್ಷಣವಾಗಿ ಕಾಣಿಸ್ತೈತೆ ಅಂದ್ಬಿಟ್ಟು ನಾನು ಮರದೇ ಬೇಕು ಅಂತ ಕೇಳಿದೆ. ಹುಡುಕ್ತಾ ಐತೆ ಒಂದು ವಾರದಿಂದನೂ. ಈಗ ಸದ್ಯಕ್ಕೆ ಇದು ಸಿಕ್ಕೈತೆ. ಇದನ್ನು ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ. ಆಮೇಲೆ ಇನ್ನೊಂದು ಹೊಸ್ಲು ತಂದ್ಮೇಲೆ ಇನ್ನೊಂದು ಹೊಸ್ಲು. ಆ ಥರ ಎಲ್ಲರೂ ಪರ್ಮನೆಂಟಾಗಿ ಒಂದೇ ಹೊಸ್ಲು ಹಾಕ್ತಾರೆ ಫ್ರೆಂಡ್ಸ್. ನಾವು ಬೇಕಾದಾಗ ಚೇಂಜ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನಾಗುತ್ತೆ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಇನ್ನೊಂದು ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ರಾತ್ರಿ ದೇವ್ರ ಸಾಮಾನಿಗೆ ಅಂದ್ಬಿಟ್ಟು ಗಂಧ ಅರ್ಶಿನ ಕುಂಕುಮ ಎಲ್ಲ ಕಲಸಿಟ್ಕೊಂಡಿದ್ನಲ್ಲ, ಅದೇ ಉಳಿದಿತ್ತು. ಅದರಲ್ಲೇ ಬಾಗಿಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ. ಗಂಧದಲ್ಲೇ ಅರ್ಶಿನ ಕುಂಕುಮ, ಓಂ, ಗುರುತು, ಕಮಲ, ತ್ರಿಶೂಲ ಎಲ್ಲ ಹಾಕ್ಕೊಳ್ತೀನಿ. ಇದು ನಾನು ಆಗಾಗ ಹೇಳ್ತಾನೆ ಇರ್ತೀನಿ. ಈ ಥರ ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ಏನು ಮನೆಯೊಳಗೆ ಬರಲ್ಲ, ಮತ್ತು ಲಕ್ಷ್ಮಿ ಆಕರ್ಷಣೆ ಆಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಈ ಥರ ಹಾಕ್ಕೊಳ್ತೀನಿ ನಾನು. ನೋಡೋಕ್ಕೂ ಸುಂದರವಾಗಿ ಕಾಣಿಸ್ತೈತೆ ಅಂದ್ಬಿಟ್ಟು. ಆಮೇಲೆ ಹೊಸ ತಂದೈತಲ್ಲ ಅಂದ್ಬಿಟ್ಟು ಬಿರಿ ಅರ್ಶಿನ ತಿಕ್ಕಕ್ಕೆ ಹೋದೆ. ಸಿಬುರು ಸಕ್ಕತ್ತಾಗಿ ಚುಚ್ಕೊಂತು. ಆಮೇಲೆ ಇದನ್ನು ಪಾಲಿಶ್ ಮಾಡಿಕೊಟ್ಟಿಲ್ಲ ನನಗೋಸ್ಕರ ಗಂಡ ಅಂದ್ಬಿಟ್ಟು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಇದನ್ನೆಲ್ಲ ಅಂದ್ಬಿಟ್ಟು ಅರ್ಶಿನ ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಈ ಥರ ಹೊಸ್ಲಿಗೆ ಪೂರ್ತಿಯಾಗಿ ಅರ್ಶಿನ ಹಚ್ಬಿಟ್ಟು ಕುಂಕುಮ ರಂಗೋಲಿ ಎಲ್ಲ ಇಟ್ಟರೆ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿತ್ತು. 8 ವರ್ಷದ ನನ್ನ ಕನಸು ಈಗ ಈಡೇರ್ತೈತೆ ಫ್ರೆಂಡ್ಸ್. ಅದು ನೀವು ಹೇಳಿದ್ಮೇಲೆ ಈ ಥರ ಐಡಿಯಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಇದು ಸಿಮೆಂಟಲ್ಲೇ ಕಟ್ಕೊಡು ಅಂತ ಕೂತ್ಕೊಂಡಿದ್ದಿದ್ರೆ ಪರ್ಮನೆಂಟಾಗಿ ಕಟ್ಕೊಡ್ತಾನೆ ಇರಲಿಲ್ಲ ಹೊಸ್ಲು ಶಿವ ನನಗೆ. ಹೊಸ್ಲಿಗೂ ಸಹ ಓಮು ಸ್ಟಿಕ್ಕು ಹಾಕ್ಕೊಂಡೆ. ಕುಂಕುಮ ತುಂಬ ಚೆನ್ನಾಗಿ ಕಾಣಿಸ್ತೈತಲ್ಲ. ಈ ಕುಂಕುಮ ತಂದು 3 ವರ್ಷ ಆಗೈತೆ ಫ್ರೆಂಡ್ಸ್. ನಾನು ನೋಡ್ಕೊಂಡೆ ಇಲ್ಲ. ಒಂದು ಕವರಲ್ಲಿ ಕಟ್ಟಿ ಇಟ್ಬಿಟ್ಟಿದ್ದೀನಿ. ಆಮೇಲೆ ನಾನೆಲ್ಲ ಕ್ಲೀನ್ ಮಾಡಿದಾಗ ಸಿಕ್ತು, ಹಂಗೆ ಕಟ್ಟಿಟ್ಬಿಟ್ಟಿದ್ದೆ. ಈ ಕಲರ್ ಇಷ್ಟ ಆಯಿತು ಅಂದ್ಬಿಟ್ಟು ನಾನು ತಗೊಂಡಿದ್ದೆ ಒಂದ್ಸಲ ಗಂಧಗೆ ಅಂಗಡಿಗೆ ಹೋದಾಗ. ನೋಡಿದಾಗ ಕುಂಕುಮಗಳು ಬೇಗ ಇಷ್ಟ ಆಗ್ಬಿಡ್ತೈತೆ ನನಗೆ. ತೆಗೆದಿಟ್ಕೊಬಿಡ್ತೀನಿ. ಒಂಥರ ಮೆರೂನು ಅಲ್ಲ, ತೀರಾ ರೆಡ್ಡು ಅಲ್ಲ, ಆ ಥರ ಕಲರ್ ಇದು. ದೇವ್ರಿಗೆ ಮತ್ತು ಹೊಸ್ಲಿಗೆ ಎದ್ದು ಕಾಣಿಸ್ತಿದೆ. ಈಗ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಿದೆ ಡೈರೆಕ್ಟಾಗೂ ಹಂಗೆ ಕಾಣಿಸ್ತಿದೆ. ಅದಕ್ಕೆ ನಾನು ಈ ಥರ ಎಲ್ಲ ರೆಡಿ ಮಾಡಿಬಿಟ್ಟು ದಿನ ಪೂರ್ತಿ ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಮನೆಗೆ ಕಿಟಕಿ ಬಾಗ್ಲು ಎಷ್ಟು ಮುಖ್ಯನೋ ಹೊಸ್ಲು ಸಹ ಅಷ್ಟೇ ಮುಖ್ಯ. ಹೊಸ್ಲಿಲ್ಲ ಅಂದರೆ ಅದು ಮನೆಯೇ ಇಲ್ಲ, ಮನೆ ಲಕ್ಷಣನೇ ಇಲ್ಲ. ಇಷ್ಟು ವರ್ಷ ಹೊಸ್ಲೇ ಇಲ್ದಿರ ಮನೇಲಿ ಸಂಸಾರ ಮಾಡಿದ್ದೀನಿ ನಾನು. ಆಮೇಲೆ ಈ ಥರ ಬಾರ್ಡ್ರ್ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡೆ. ಸಿಂಪಲಾಗಿ ಒಂದು ಬಾರ್ಡ್ರ್ ಹಾಕ್ಕೊಂಡೆ. ಹೊಸ್ಲು ಮೇಲೆ ರಂಗೋಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ. ನೋಡಿ ಸಾಕಾಯ್ತು ಇವತ್ತು ನನಗೆ. ವಿಡಿಯೋದಲ್ಲೂ ಸಹ ತಿರ್ಚಿ ಮರ್ಚಿ ನೋಡ್ತಾ ಇದ್ದೆ. ಆಮೇಲೆ ಬಾಗಿಲಿಗೆ ನೀರು ಹಾಕಿದೆ, ಆಲ್ರೆಡಿ ಸ್ವಲ್ಪ ಒಣಗಿತ್ತು. 11ರಿಂದ 6 ಮಧ್ಯೆ ಚುಕ್ಕಿದ್ದು ರಂಗೋಲಿ ಹಾಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡೆ. ಇದು ದೀಪದ ರಂಗೋಲಿ ಹಾಕೊಳ್ಳೋಣ ಅನ್ಕೊಂಡೆ. ದೀಪಾವಳಿಗೆ ಬಿಟ್ಟರೆ ಈ ಥರ ದೀಪದ ರಂಗೋಲಿ ನಾನು ಯಾವಾಗಲೂ ಹಾಕೊಳ್ಳೋದೇ ಇಲ್ಲ. ನೆನಪಾಯ್ತು ಇವತ್ತು ಸಡನ್ನಾಗಿ. ರಾತ್ರಿ ದೇವಸ್ಥಾನ ತೊಳೆದು ಫೋಟೋ ಎಲ್ಲ ಕ್ಲೀನ್ ಮಾಡಿ ಗೂಡೆಲ್ಲ ಕ್ಲೀನ್ ಮಾಡಿ ಸಿಕ್ಕಾಪಟ್ಟೆ ಕೈ ನೋವು ಬಂದ್ಬಿಟ್ಟಿತ್ತು. ಈಗ ರಂಗೋಲಿ ಹಾಕ್ಬೇಕಾದ್ರೆ ರಂಗೋಲಿ ಬಿಡೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಅದೇ ಬೆಳೆ ಸಿಕ್ಕಾಪಟ್ಟೆ ನೋವಿರೋದು. ಅದಕ್ಕೋಸ್ಕರ ಕೆಲಸಕ್ಕೂ ಹೋಗೋಕ್ಕಾಗ್ತಾಯಿಲ್ಲ. ಇದರಿಂದನೇ ನೋವು ಜಾಸ್ತಿನೇ ಐತೆ ನನಗೆ. ಅದು ಇದೆಲ್ಲ ಕೆಲಸ ಮಾಡಿಬಿಟ್ರೆ ಅಂತ ಮುಗೀತು. ಇದೆಲ್ಲ ಮಾಡ್ತೀರಾ ರೆಸ್ಟ್ ತಗೊಬಿಡೋಣ ಅಂದರೆ ಏನೋ ಒಂಥರ ಭಯ. ನಾನು ಪೂಜೆ ಮಾಡಿಲ್ಲ ಅಂದರೆ ದೇವ್ರು ನನಗೆ ಶಾಪ ಕೊಟ್ಬಿಡ್ತೈತೆ, ಇನ್ನಷ್ಟೇ ಮುಗೀತು ನನ್ನ ಕತೆ
ಬರುತ್ತೆ ಈ ಥರ ಎಲ್ಲ ಇಮ್ಯಾಜಿನೇಷನು. ಅದೇನೋ ಒಂಥರ ಫ್ರೆಂಡ್ಸ್, ವಾರಗಳು ಮಾಡಲೇಬೇಕು ಮನೆಯಲ್ಲಿ, ಇಲ್ಲಾಂದರೆ ಮನೆ ನೋಡೋಕ್ಕೆ ಆಗಲ್ಲ, ಮನೆ ಬಾಗಿಲು ಏನೋ ಒಂಥರ ಇರ್ತೈತೆ. ಅದಕ್ಕೋಸ್ಕರ ಆದರೂ ಎದ್ದು ಮಾಡೋದು ನಮ್ಮ ಖುಷಿಗೆ. ಇದೆಲ್ಲ ಮಾಡಿಬಿಡ್ತೀವಿ ಅಂದ್ಕೊಳ್ಳಿ, ಹೆಣ್ಮಕ್ಳು ಇದನ್ನೇ ತಿರ್ಚಿ ಮರ್ಚಿ ನೋಡ್ತಾ ಇರೋದೇ ದಿನಪೂರ್ತಿ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ. ನಮ್ಮ ಮನೆಗೆ ನಮ್ಮದೇ ದೃಷ್ಟಿ ಆಗ್ಬಿಡ್ತೈತೆ. ಅದಕ್ಕೆ ನಾನು ಬಾಗಿಲ ಮೇಲೆ ಸ್ವಸ್ಟಿಕೋ ಅದು ಇದು ಎಲ್ಲ ಹಾಕ್ತಾ ಇರ್ತೀನಿ. ಇನ್ನೇನು ಜನಗಳೇನು ಓಡಾಡಿ ದೃಷ್ಟಿ ಆಗಲ್ಲ, ನಂದೇ ದೃಷ್ಟಿ. ಈ ಥರ ದೀಪದ ರಂಗೋಲಿ ಹಾಕ್ಕೊಂಡು, ಸಿಂಪಲಾಗಿ ಇಟ್ಕೆ ಪುಡಿ ರಂಗೋಲಿ ಹಾಕ್ಕೊಂಡು, ಈ ಥರ ಮೇಲೆ ಡಿಸೈನ್ ಮಾಡಿಕೊಂಡು, ಮಾಮೂಲಿ ಅರ್ಶಿನ ಕುಂಕುಮ ರಂಗೋಲಿಗೆ ಇಟ್ಕೊಂಡು, ತುಳಸಿ ಗಿಡಕ್ಕೆ ಇವತ್ತೊಂದು ಸ್ವಲ್ಪ ಜಾಸ್ತಿನೇ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅರ್ಶಿನ ಕುಂಕುಮ ಜಾಸ್ತಿ ಮಿಕ್ಕಿತ್ತಲ್ಲ, ಅದಕ್ಕೋಸ್ಕರ ಕಟ್ಟೆಗೆಲ್ಲ ಅರ್ಶಿನ ಕುಂಕುಮ ಇಟ್ಕೊಂಡೆ. ಯಾವಾಗಲೂ ಈ ಥರ ನೀಟಾಗಿ ಇಟ್ಟು ಮಾಡ್ಕೋಬೋದು, ಟೈಮ್ ಸಾಕಾಗಲ್ಲ ಫ್ರೆಂಡ್ಸ್. ಅದಕ್ಕೆ ಮಧ್ಯದಲ್ಲಿ ಒಂದು ಸ್ವಲ್ಪ ಅರ್ಶಿನ ಕುಂಕುಮ ಇಟ್ಬಿಡೋದು, ರಂಗೋಲಿ ಹಾಕ್ಬಿಡೋದು, ಎದ್ದೋಗ್ಬಿಡೋದು. ಅದಕ್ಕೆ ಇವತ್ತೊಂದು ಸ್ವಲ್ಪ ತುಳಸಿ ದೇವಿಗೂ ಟೈಮ್ ಕೊಡೋಣ ಅಂದ್ಬಿಟ್ಟು ಮಧ್ಯ ದೀಪದ ಥರ ಅರ್ಶಿನ ಕುಂಕುಮದಲ್ಲೆಲ್ಲ ಬರೆದು ಸುತ್ತ ಕಟ್ಟೆಗೆಲ್ಲ ಹಾಕಿ, ಆಮೇಲೆ ರಂಗೋಲಿ ಹಾಕಿ ಚಿಕ್ಕದೊಂದು ರಂಗೋಲಿ ಹಾಕ್ತೆ. ತುಳಸಿ ಗಿಡಕ್ಕೆ ಮಾತ್ರ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ, ಎಷ್ಟೊಂದು ರಂಗೋಲಿ, 1000 ರಂಗೋಲಿಗಳು ನೆನಪು ಬರ್ತವೆ. ಗಿಡದ ಮುಂದೆ ಕುತ್ಕೊಬಿಟ್ರೆ ಅದಾಕಣ ಇದಾಕಣ ಅಂದ್ಬಿಟ್ಟು ಚುಕ್ಕಿ ಇಟ್ಟೆ ಹಾಕಬೇಕು ಅನ್ನೋದೇ ಇಲ್ಲ. ಯಾವ್ದು ನೆನಪತ್ತಿದ್ದು ಆ ಥರ ಡಿಸೈನ್ ಹಾಕ್ಕೊಂಡು ಹೋಗೋದು. ಏನೇ ಹಾಕಿದ್ರು ತುಳಸಿ ಗಿಡದ ಮುಂದೆ ತುಂಬ ಲಕ್ಷಣವಾಗಿ ಕಾಣಿಸ್ತೈತೆ. ನಾನು ಒಂದ್ಸಲ ಅನ್ಕೊಳ್ತಾ ಇರ್ತೀನಿ, ಬೈ ಚಾನ್ಸ್ ನಾನೇನೋ ಸಾವುಕಾರ ರೊಟ್ಟೆಲಿ ಉಟ್ಬಿಟ್ಟಿದ್ರೆ ಬೆಳಗ್ಗೆ ಎದ್ದು ಬೆಡ್ ಕಾಫಿ ಕುಡ್ಕೊಂಡು ಕಾಲೇಜ್ಗೆ ಹೋಗ್ತಿದ್ನೇನೋ, ಇದೆಲ್ಲ ಕೆಲಸ ಇರ್ತಿರ್ಲಿಲ್ವೇನೋ. ಅದಕ್ಕೆ ದೇವ್ರು ನನಗೆ ಈ ಥರ ಜೀವನ ಕೊಟ್ಟವನೇ. ಫುಲ್ ಖುಷಿ ಆಯಿತು. ಒಂದು ಕಡೆ ದೇವ್ರಿಗೆ ಥ್ಯಾಂಕ್ಸು ಹೇಳ್ಬೇಕಾಗ್ತೈತಿ ಈ ಜೀವನ ಕೊಟ್ಟಿದ್ದಕ್ಕೆ. ಹೂವು ಖಾಲಿ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಮನೇಲಿ, ಒಂದೇ ಒಂದು ಸ್ವಲ್ಪ ಐತೆ. ಇದೊಂದು ಗಿಡದಲ್ಲಿ 1-2 ಹೂವು ಸಿಗ್ತಾವಷ್ಟೇ. ಇಷ್ಟ ನಾನು ಹೆಂಗೆ ಪೂಜೆ ಮಾಡೋದು? ದೇವ್ರು ಅಡ್ಜಸ್ಟ್ ಮಾಡ್ಕೊಳ್ತಾರೆ, ದೇವ್ರೇನು ಕೇಳಲಿಲ್ಲ ಹೂವು ಬೇಕೇ ಬೇಕು ಅಂತ. ಆದರೂ ನನ್ನ ಸಮಾಧಾನ ತೃಪ್ತಿ. ಕಲರ್ ಸೂಪರ್ ಆಗೈತಲ್ಲ ಫ್ರೆಂಡ್ಸ್. ಈ ದಾಸವಾಳ ಗಿಡ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಯಪ್ಪ, ನಾನು ಇಷ್ಟಪಡೋಕ್ಕೆ ಹೋಗಲ್ಲ. ನಾನೇನು ಇಷ್ಟಪಡ್ತೀನಿ ಎಲ್ಲ ಕಿತ್ತಾಕ್ಬಿಡ್ತಾರೆ ಓನರು. ಕಿತ್ತಾಕ್ರಿ ಆ ಗಿಡ ಬೇಡ, ಈ ಗಿಡ ಬೇಡ ಅಂತಾರೆ. ಅದಕ್ಕೆ ನನಗೆ ಈ ದಾಸವಾಳ ಹೂವು ಇಷ್ಟ ಆಗಲ್ಲ ಫ್ರೆಂಡ್ಸ್. ಈ ಡ್ರೆಸ್ಸು ಒಂದು 5 ವರ್ಷ ಆಯಿತು ಅಂದ್ಕೊಳ್ಳಿ ತಗೊಂಡು. ಆವಾಗಿಂದ ಹೊಸ ಡ್ರೆಸ್ಸು ಅಂದ್ಬಿಟ್ಟು ಎಲ್ಲೋದ್ರೂ ಇದನ್ನೇ ಹಾಕ್ಕೊಂಡು ಮುಚ್ಚಿಟ್ಟಿದ್ದೆ. 5 ವರ್ಷ ಆದಮೇಲೆ ಇದನ್ನು ಹೊಸ ಡ್ರೆಸ್ಸು ಅಂದರೆ ಕಾಮಿಡಿ ಅನಿಸ್ತಿತ್ತು ಅಂದ್ಬಿಟ್ಟು ಡೈಲಿ ಯೂಸ್ಗೆ ಹಾಕೋಬಿಟ್ಟೆ. ಗೌನ್ ಥರ ಐತೆ, ಸಿಕ್ಕಾಪಟ್ಟೆ ಚೆನ್ನಾಗೈತೆ ಅಂತ. ಹಿಂಗಿರುತ್ತೆ ಫ್ರೆಂಡ್ಸ್ ಹೆಣ್ಮಕ್ಳದು. 5-10 ವರ್ಷ ಆಮೇಲೆ ನಮ್ಗೆ ಅದು ಹಳೆ ಬಟ್ಟೆ ಆಗ್ತೈತೆ. ಅಲ್ಲಿವರೆಗೂ ಅದು ಹೊಸ ಬಟ್ಟೆನೇ. ಇಲ್ಲಿ ತನಕ ಬಂದಿದ್ದೇನೆ ಮಾವನೆಲ್ಲ ಕಿತ್ಕೊಳ್ಳೋಕ್ಕೆ. ಸದ್ಯ ಚಿಗುರೈತೆ, ಮೊನ್ನೆ ವಾರ್ನಿಂಗ್ ಕೊಟ್ಬಿಟ್ಟೋಗಿದ್ದೆ. 3, 4, 5 ಅಲ್ಲ ಫ್ರೆಂಡ್ಸ್, ನನಗೇನೋ ಇಲ್ಲೇ ಸಿಗ್ತದೆ. ಹೂವು ಆಗಲಿ, ಸಗಣಿ ಆಗಲಿ, ಮಾವಿನ ಎಲೆ ಅವು ಇವು ಎಲ್ಲ ಬಂದು ಹಿಂಗೆ ಕಿತ್ಕೊಂಡು ಹೋಗ್ತೀನಿ, ಅಲ್ಲ ಮಾಡ್ತೀನಿ. ಕರ್ಬೇ ಸೊಪ್ಪು ಬೇಕಾದ್ರೆ ಇಲ್ಲಿ ಬಂದು ಕಿತ್ಕೊಂಡು ಹೋಗ್ತೀನಿ, ಅಲ್ಲಿ ಒಗ್ಗರಣೆ ಹಾಕ್ತೀನಿ. ಸಿಟಿಲಿರೋರು ಏನು ಮಾಡ್ತಾರೆ ಅಂತ ಬರೀ ಅಪಾರ್ಟ್ಮೆಂಟ್ಗಳ ಹುಡುಕಿದ್ರು ಒಂದು ಮರ ಸಿಕ್ಕಲ್ಲ. ಅವ್ರ ಜೀವನ ನೆನೆಸ್ಕೊಂಡ್ರೆ ತುಂಬ ಕಷ್ಟ ಫ್ರೆಂಡ್ಸ್. ನನಗೆ ಪಾಪ ಅನ್ನಿಸ್ತೈತೆ. ಅದಕ್ಕೆ ನಿಮ್ಮ ಹಳ್ಳಿಗೆ ನೀವು ವಾಪಸ್ ಬಂದುಬಿಡ್ರಿ. ಸಂಪಾದನೆ ಮಾಡೋಕ್ಕಿರಬೇಕು, ದುಡ್ಡು ಕೊಡು ನೀನು ಬೇಕಾದ್ರೆ ನೋಡೋಣ ಅಂತೆಲ್ಲ ಹೇಳಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಹಣೆ ಬರ. ಜೀವನ ಮಾಡೋಕ್ಕೆ ಹೋಗ್ತೀವಿ ಅಷ್ಟೇ. ಹೂವು ತುಂಬ ಕಮ್ಮಿ ಇತ್ತು, ಒಂದಷ್ಟು 5-6 ಹೂವು ಸಿಕ್ತು ಅಷ್ಟೇ. ಪುಟ್ಟ ವಿಗ್ರಹಗಳಿಗೆ ಹೂವನೇ ಇಟ್ಟಿಲ್ಲ, ಬೇಜಾರೈತಿ ಇವತ್ತು ಪೂಜೆ ಮಾಡ್ಬೇಕಾರೆ. ಇಷ್ಟೆಲ್ಲ ಮಾಡಿ ಹೂವು ಇಲ್ದಂಗೆ ಆಗೋಯ್ತಲ್ಲ ಅಂತ ದಾಸವಾಳ ಗಿಡಗಳು ಎಲ್ಲ ಕಿತ್ತಾಕ್ಬಿಟ್ಟವ್ರೆ. ಶಿವನ ಹೂವು ತಂದ್ಕೊಡೋ ಅಂದರೆ ಕೆಲಸ ಅಂತ ಕೆಲ್ಸಕ್ಕೆ ಓಡೋಯ್ತು. ಬೇಜಾರಾಯಿತು ಫ್ರೆಂಡ್ಸ್. ಹತ್ರ ಇದ್ದಿದ್ರೆ ಹೋಗಿ ನಾನೇ ಓಡಾಡ್ಕೊಂಡು ತಗೊಬಂದ್ಬಿಡ್ತಿದ್ದೆ. 1 ಮೈಲಿ ನಡ್ಕೊಂಡು ಹೋಗ್ಬೇಕು, ಹೋಗಿ ಬರೋಷ್ಟು ಸುಸ್ತಾಗ್ಬಿಟ್ಟು ದೇವರೇ ಬೇಡ ಅಂತ ಅನಿಸ್ಬಿಡ್ತಿದೆ. ಅದಕ್ಕೆ ದೇವ್ರಿಗೆ ಹೇಳ್ದೆ, ನನ್ನ ಕೈಲಿ ಆಗಿದ್ದಿಷ್ಟೇ, ಹೊಟ್ಟೆಗೆ ಹಾಕೊಳ್ಳಪ್ಪ ಅಂತ ಕೇಳ್ಕೊಂಡು, ಆಮೇಲೆ ಧೂಪ ಆರತಿ ಎಲ್ಲ ಮಾಡಿಕೊಂಡು ನನಗೇನೇನು ಕೊಡಬೇಕು ಅದೆಲ್ಲ ಕೊಟ್ಬಿಡು, ಮರಿದಿರ ಮಿಸ್ ಮಾಡಿದೆ ಅಂತ ಬೇಡ್ಕೊಂಡೆ. ನಾನು ಪೂಜೆ ಮುಗಿಸಿ ಬರೋ ಗ್ಯಾಪಲ್ಲಿ ದೇವ್ರು ಹೊರ ಕೊಟ್ಬಿಟ್ಟ ಫ್ರೆಂಡ್ಸ್. ಒಂದು ಆರ್ಡರ್ ಮಾಡಿದ್ದೆ ನಾನು, ಒಂದು ಸ್ವಲ್ಪ ಡಿಸೈನ್ ಮಾಡ್ಕೊಳ್ಳೋಣ ಮನೇಲಿ ಅಂದ್ಬಿಟ್ಟು. ವೈರ್ಗಳೆಲ್ಲ ಅಸಹ್ಯವಾಗಿ ಕಾಣಿಸುತ್ತೆ. ಮೊದಲು ಪ್ರಾಡಕ್ಟ್ ನೋಡೋಣ ಫ್ರೆಂಡ್ಸ್ ಹೆಂಗೈತೆ ಅಂತ. ಸದ್ಯ ಪೂಜೆ ಮಾಡ್ಬೇಕಾದ್ರೆ ಬಂತು, ಸೈಲೆಂಟಾಗಿ ಪೂಜೆ ಮಾಡ್ತಾ ಇದ್ದೆ. ಇಲ್ಲಾಂದ್ರೆ ಶಿವ ಬೈದಾಕ್ಬಿಡೋದು ಬೇರೆ ಟೈಮ್ ಆಗಿದ್ರೆ. ಏನು ಮಾಡೋಕ್ಕೆ ಕೆಲಸ ಇಲ್ಲ, ಇದೆಲ್ಲ ತರಿಸೋದು ದುಡ್ಡು ವೇಸ್ಟ್ ಮಾಡ್ತೀವಿ ಹಂಗೆ ಅಂತ ಗಂಡ್ಮಕ್ಳು ಬೈತಾ ಇರ್ತಾರೆ ಫ್ರೆಂಡ್ಸ್. ಅದಕ್ಕೆ ನಾನು ಕಿವಿ ಕೊಡೋಕೆ ಹೋಗ್ಬಾರ್ದು. ನಮ್ಗೇನಿದ್ರು ಕಣ್ಣಲ್ಲಿ ನೋಡಿ ತಗೋಬೇಕು, ಕಡಿಮೆ ರೇಟಿಗೆ ತಗೋಬೇಕು. ಏನಂತ ತೋರಿಸ್ತೀನಿ ಫ್ರೆಂಡ್ಸ್. ಈಗ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಕಾಣಿಸ್ತಾಯಿತ್ತು, ಸಾರಿ ಇದರಲ್ಲಿ ಆ್ಯಪಲ್ಲಿ ಡೈರೆಕ್ಟಾಗಿ ಹೆಂಗೆ ಗೊತ್ತಿಲ್ಲ. ಅಯ್ಯಯ್ಯ, ನಾನು ತೋರಣ ಥರ ಹಿಂಗೆ ಕೆಳಗೆ ಬರೋದು ಬುಕ್ ಮಾಡಿದೆ. ಇದು ಬೊಕ್ಕೇಲಿ ಇಡೋ ಥರ ಬಂದೈತೆ. ಮುದುಡಿ ಹೋದ ಹೂವು. ಎಸ್, ಹಿಂಗೆ ಟೇಪ್ ಏನು ಬಂದಿಲ್ಲ. ಇದು ಎಲ್ಲಿಗೆ ಏನಕ್ಕೆ ತಗೊಂಡೆ ಅಂತ ಎಲ್ಲ ಸೆಟ್ ಮಾಡ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ವೆಯ್ಟ್ 2 ಮಿನಿಟ್ಸ್ ಅಷ್ಟೇ ವೆಯ್ಟ್ ಮಾಡಿ ಫ್ರೆಂಡ್ಸ್.
ಇದು ಯಾಕೆ ತರಿಸ್ದೆ ಅಂದ್ರೆ ಫ್ರೆಂಡ್ಸ್, ಇಲ್ಲಿ ವೈರ್ಗಳು ಜಾಸ್ತಿ ಇದಾವಲ್ಲ, ನೋಡಕ್ ಅಸಹ್ಯ ಕಾಣಿಸ್ತಿದೆ. ಇವೆಲ್ಲ ಇಲ್ಲಿ ಟ್ರೇಕ್ ಕವರ್ ಆಗ್ತೈತೆ, ಚೆನ್ನಾಗಿ ಕಾಣಿಸ್ತೈತೆ ಅಂತ ಅನ್ಕೊಂಡೆ. ಇಷ್ಟೇ ಎಷ್ಟು ಬಂದೈತೆ, 202 ರೂಪಾಯಿ. ಶಿವ ಬಂದು ನೋಡಿದ್ರೆ ಯಾವ್ಯಾವ ಸಂಸ್ಕೃತದಲ್ಲಿ ಬೈತೈತೋ. ಕ್ವಾಲಿಟಿನೂ ಎಲ್ಲ ಉದ್ರೋಗ್ತೈತೆ, ಹೂಗಳೆಲ್ಲ. ಕ್ವಾಲಿಟಿ ಇಲ್ಲಂದ್ರೂ ಪರವಾಗಿಲ್ಲ, ಜಾಸ್ತಿ ಯಾರ ಬಂದಿರೋ ಪರವಾಗಿಲ್ಲ. ನಾನು ಅನ್ಕೊಂಡೆ ಮನಿ ಪ್ಲಾಂಟ್ ತರ ಗ್ರೀನ್ ಕಲರ್ ಹೂವುಗಳು ಬರ್ತಾವಲ್ಲ ಫ್ರೆಂಡ್ಸ್, ಉದ್ದುದ್ದ ಗಿಡ ತರ, ಅದು ತಗೊಳ್ಳೋಣ ಅನ್ಕೊಂಡೆ. ಗೋಡೆನೂ ಗ್ರೀನು, ಎಲೆನೂ ಗ್ರೀನು, ಚೆನ್ನಾಗಿ ಕಾಣಿಸಲ್ಲ. ಪಿಂಕ್ ತಗೊಳ್ಳೋಣ ಅನ್ಬಿಟ್ಟು ತಗೊಂಡೆ ಇದನ್ನ. ಬಟ್ ಬೈತೈತೆ ಶಿವ ಬಂದರೆ. 202 ರೂಪಾಯಿ ಅಂದರೆ ವೇಸ್ಟ್ ಆಯಿತು ಅನಿಸ್ತಿದೆ. ನಾನೇ ಏನಾದರೂ ಆ್ಯಂಟಿಕ್ರಾಫ್ಟ್ ಮಾಡಿ ಅಲ್ಲಿ ಏನಾದರೂ ಮಾಡ್ಬೋದಿತ್ತು. ಸುಮ್ಮನೆ ಎಲ್ಲಾರು ಯಾಕೆ ಹಿಂಗೆ ಮಾಡ್ಕೊಂಡೆ. ಗಂಡನ ಕೈಲಿ ಬೈಸ್ಕೊಳ್ಳೋ ಕೆಲಸ ಮಾಡಿಸ್ಕೊಂಡಿದ್ದೀನಿ. ಇಲ್ಲ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸುತ್ತೆ. ಜಾಸ್ತಿ ಕೊಡಬೇಕಿತ್ತು ಅವರು. ಪ್ರಾಡಕ್ಟ್ ತುಂಬ ಕಮ್ಮಿ ಐತೆ. ಜಾಸ್ತಿ ಕೊಟ್ಟಿದ್ರೆ ಫುಲ್ ಕವರ್ ಆದರೆ ಒಂಥರ ಲುಕ್ಕು ಕಾಣಿಸೋದು. ಡಿಸಪಾಯಿಂಟ್ ಆಯಿತು. ಓಕೆ ಫ್ರೆಂಡ್ಸ್, ಇದೇ ಬೇಜಾರಲ್ಲಿ ಟಿಫನ್ ಮಾಡೋಣ ಬನ್ನಿ. ಒಂದು ಎಡವಟ್ಟು ಆಗೋಯ್ತು ಫ್ರೆಂಡ್ಸ್. ಶಿವಾಗ ಬೆಳಗ್ಗೆ ಚಪಾತಿ ಮಾಡ್ಕೊಡ್ತೀನಿ ಅಂತ ಆಸೆ ಇಡಿಸ್ಬಿಟ್ಟೆ. ಶಿವಾಗ ಚಪಾತಿ ಅಂದರೆ ಜಾಸ್ತಿ ಇಷ್ಟ. ಚಪಾತಿ ಮಾಡಿ ಬೆಂಡೆಕಾಯಿ ಜಾಸ್ತಿ ಇತ್ತು, ಬೆಂಡೆಕಾಯಿ ಫ್ರೈ ಮಾಡೋಣ ಅಂತ ಅನ್ಕೊಂಡೆ. ಆದರೆ ಪ್ಲಾಸ್ಟರ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಕಿವುಚ್ಬೇಕಾದ್ರೆ ಪ್ಲಾಸ್ಟರ್ ಇರೋ ಪ್ರೋಟೀನ್ ಅಂಶ ಎಲ್ಲ ಹಿಟ್ಟಿಗೆ ಮಿಕ್ಸ್ ಆಗ್ಬಿಡ್ತೈತಲ್ಲ, ಅರ್ಥ ಆಯ್ತು ಅನ್ಸುತ್ತೆ. ಈಗ ಚಪಾತಿ ಮಾಡೋದು ಹೆಂಗೆ? ಹೌ ಎಡಗೈ ಬೇಡ, ಹೆಂಗಿದ್ರು ಅದೇ ಹಿಟ್ಟು ಬೇರೆ ಇದಿರ್ತೈತಲ್ಲ ಫ್ರೆಂಡ್ಸ್, ಬಂಕ ಇದು ಅಂಟ್ಕೋತೈತೆ ಪ್ಲಾಸ್ಟರ್. ಇದು ಬಿಚ್ಬಿಟ್ಟು ಮಾಡೋಣ ಅಂದ್ರೆ ನೋವು ತಡೆಯಕ್ಕೆ ಆಗಲ್ಲ. ಇದಾಗಿದೆ ಬಿಟ್ಕೋಬೇಕಂತೆ, ಆವಾಗ ತೆಗಿಬೇಕಂತೆ, ಅವಾಗ ನೋವು ಕಮ್ಮಿ ಆಗ್ತೈತಂತೆ. ಮೊನ್ನೆ ತೆಗೆದ್ಬಿಟ್ಟು ನಾನು ತೆಗೆಯುವ ಸಾಹಸ ಮಾಡಲ್ಲಾರೆ. ರೊಟ್ಟಿ ಅದಕ್ಕೂ ಸಹ ಈ ಕೈಯೇ ಬೇಕು, ಮತ್ತೆ ಪ್ರೋಟೀನ್ ಅಂಶ ಮಿಕ್ಸ್ ಆಗ್ತಿದೆ. ಗೋಧಿ ದೋಸೆ ಫ್ರೆಂಡ್ಸ್, ಎಸ್ ಫಿಕ್ಸ್ಡ್. ಶಿವಾಗ ಇಷ್ಟ ಆಗಲ್ಲ ಅಷ್ಟೊಂದು ಗೋಧಿ ದೋಸೆ, ಬಟ್ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನನ್ನ ಕೈ ಸಹಕರಿಸ್ತಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗ್ತಿದೆ. ಗೋಧಿ ದೋಸೆನೇ ಮಾಡೋಣ. ಸದ್ಯ ಒಳ್ಳೆ ಟೈಮ್ಗೆ ಐಡಿಯಾ ಬಂತು. ಸ್ವಲ್ಪ ಗೋಧಿ ಹಿಟ್ಟು ತಗೋಬೇಕು, ದೋಸೆ ಮಾಡ್ಕೋಬೇಕು, ಕುಯ್ಕೋಬೇಕು, ತಿನ್ಬೇಕು ಅಷ್ಟೇ. ಇದೇ ಬೆಸ್ಟ್. ರೊಟ್ಟಿಗಿಂತ ಈಸಿ, ಚಪಾತಿಗಿಂತ ಈಸಿ. ಮಿಕ್ಸ್ ಮಾಡೋದು, ಸೌಟಲ್ಲಿ ಎತ್ತೋದು, ಉಯ್ಯೋದು, ಹಾಕೋದು, ಇದೆಲ್ಲ ಮಾಡ್ತೀನಿ. ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು, ಫ್ರೆಂಡ್ಸ್ ಇದ್ರಲ್ಲೂ ಹಿಟ್ಟು ತರ ಕಲಿಸ್ಬೋದು. ವಾವ್, ಟ್ರೈ ಮಾಡ್ತೀನಿ. ಹಿಟ್ಟು ತರ ಬರುತ್ತಾ ನೋಡ್ತೀನಿ. ಈ ಕೈಯಲ್ಲಿ ಮಿಕ್ಸ್ ಮಾಡೋಕ್ಕೆ ಆಗಲ್ಲ. ತಲೆ ಫ್ರೆಂಡ್ಸ್, ನಾನು ಸುಮ್ಮನೆ ಕೈ ಇಟ್ಟರೆ ಒಂದೆಲ್ಲ ಒಂದು ಐಡಿಯಾ ಬಂದ್ಬಿಡ್ತೈತೆ, ಒಂದೆಲ್ಲ ಒಂದು ಟಿಪ್ಪು ಅಲ್ಲೇ ಉತ್ಪತ್ತಿ ಆಗ್ಬಿಡ್ತೈತೆ. ಎಣ್ಣೆ ಹಾಕೊಂಡು ಕಲ್ಸ್ಕೊಳ್ಳೋದು ಅಷ್ಟೇ. ನಾನೆಲ್ಲ ಹೋಗ್ಬಿಡ್ತೀನಿ ಅನಿಸ್ತೈತೆ ಫ್ರೆಂಡ್ಸ್ ಇದೆಲ್ಲ ನೋಡ್ತಾ ಇದ್ರೆ. ಕಾಮಿಡಿ. ಚಪಾತಿ ಇಟ್ಟು ಕಲ್ಸಿದ್ದೆ ಆಗೋಯ್ತು ಫ್ರೆಂಡ್ಸ್. ನಂಬಕ್ಕೆ ಆಗ್ತಲ್ಲ. ನೀವು ನಿಮ್ಮ ಕೈ ಏನಾದರೂ ಏಟಾದ್ರೆ ದೇವ್ರ ದಯಿಂದ ಆಗೋದು ಬೇಡ. ಹೆಣ್ಮಕ್ಳು ತುಂಬ ಕೈ ಇಂಪಾರ್ಟೆಂಟು. ಆದರೆ ಈ ಥರ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇದ್ರಲ್ಲಿ ಆಗೇ ಹೋಯ್ತು. ಇದನ್ನ ಮುಚ್ಚಿಟ್ಬಿಟ್ಟು ಪಲ್ಯ ಮಾಡ್ಕೊಡ್ತೀನಿ. ಅಷ್ಟರಲ್ಲಿ ಚೆನ್ನಾಗಿ ಸಾಫ್ಟ್ ಆಗಿರ್ತೈತೆ. ಆಮೇಲೆ ತಿಳ್ಕೊಳ್ಳೋದೇನು ತೊಂದರೆ ಇಲ್ಲ. ಇಷ್ಟರಲ್ಲೇ ಮಾಡ್ಕೊತೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿ ಪಲ್ಯ ಮಾಡೋಣ ಫ್ರೆಂಡ್ಸ್. ಹಿಂಗೆ ಉತ್ತುದ ಕಟ್ ಮಾಡ್ತೀವಲ್ಲ, ಅಡ್ಡ ಕಟ್ ಮಾಡ್ಬಿಟ್ಟು ಮಾಡೋಣ. ಹಂಗೆ ಮಾಡೋಣ. ಈ ಥರ ಡಿಫ್ರೆಂಟ್ ಆಗಿ ಬೆಂಡೆಕಾಯಿ ಕಟ್ ಮಾಡ್ಬೇಕು ಫ್ರೆಂಡ್ಸ್. ಬೆಂಡೆಕಾಯಿ ತಿಂದ್ರೆ ಚುರುಕಾಗ್ತಾರೆ ಅಂತಾರಲ್ಲ, ತಿಂದಿನ ವೆರೈಟಿ ಐಡಿಯಾಗಳು ಫ್ರೆಂಡ್ಸ್. ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ? ಓ ಮೈ ಗಾಡ್, ಸೈಂಟಿಸ್ಟ್ ಆಗ್ಬಿಡ್ತೀನಿ ಅಂತ ಈಗಲೇ ಭಯ ಆಗ್ತೈತೆ. ಬೆಂಡೆಕಾಯಿನ ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈರುಳ್ಳಿ, ಟೊಮೊಟೊ, ಕರಿಬೇವು, ಕೊತ್ತಂಬರಿ. ಬೆಳ್ಳುಳ್ಳಿ ಖಾಲಿ ಆಗ್ಬಿಟ್ಟಿತ್ತು, ಅದಕ್ಕೆ ಬೆಳ್ಳುಳ್ಳಿ ತಗೊಂಡಿಲ್ಲ.
ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು. ಜಾಸ್ತಿನೇ ಹಾಕೋಬೇಕು ಫ್ರೆಂಡ್ಸ್, ನಾನು ಕಂಜೂಸ್ ಅಂತ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಂಡು ಕರಿಬೇವು ಹಾಕೊಂಡು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಪಲ್ಯಗಳಿಗೆ ಅಲ್ಲ ಗೊಜ್ಜು ಫ್ರೆಂಡ್ಸ್, ಇದು ಪಲ್ಯ ಅಲ್ಲ ಗೊಜ್ಜು, ಈರುಳ್ಳಿ ಜಾಸ್ತಿ ಇರಬೇಕು, ಅವಾಗ ಚಪಾತಿ ಜೊತೆ ತಿನ್ನೋಕೆ ಚೆನ್ನಾಗಿರ್ತೈತೆ. ನನ್ನ ಸೈಡಿಗೆ ಚಟ್ನಿ ಅದು ಇದು ಏನು ಮಾಡ್ಕೊಳ್ತಾ ಇಲ್ಲ, ಬರೀ ಇದೊಂದೇ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ತಾ ಇರೋದು. ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಟೊಮೊಟೊನ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದು. ಇದೇನೇನು ಪೂರ್ತಿ ಸಾಫ್ಟಾಗಿ ಬೇಯಿಸ್ಕೊಳ್ಳೋದು ಬೇಡ, ಅರ್ಧಂಬರ್ಧ ಆದರೆ ಸಾಕು. ಕಟ್ ಮಾಡಿ ಇಟ್ಕೊಂಡಿರೋ ಬೀನ್ಸ್ ಐತಲ್ಲ ಅದ್ರ ಜೊತೆಗೆ ಬೆಂದ್ಕೊಳ್ತೈತೆ ಅಂದ್ಬಿಟ್ಟು ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಡಿರೋ ಬೀನ್ಸ್ ಅಲ್ಲ ಫ್ರೆಂಡ್ಸ್, ಸಾರಿ ಬೆಂಡೆಕಾಯಿ, ಕನ್ಫ್ಯೂಸ್ ಆಗಿಬಿಟ್ಟೆ. ಇದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಇದೇ ಮೊದಲನೇ ಸಲ ಫ್ರೆಂಡ್ಸ್ ಈ ಥರ ಕಟ್ ಮಾಡಿ ಮಾಡ್ತಾ ಇರೋದು. ಹೆಂಗೆ ಬರ್ತೈತೋ ಏನೋ ಒಂದೇ ಟೆನ್ಷನ್ ಇತ್ತು. ಬಟ್ ಈ ರೆಸಿಪಿನ ಯಾರು ಟ್ರೈ ಮಾಡಿಬಿಟ್ರೆ ಪಕ್ಕ ನನಗೆ ಟ್ಯಾಂಕ್ಸ್ ಹೇಳೇ ಹೇಳ್ತೀರಾ, ಅಷ್ಟು ರುಚಿಯಾಗಿತ್ತು. ನಾವು ಅಡ್ಡಡ್ಡ ಕಟ್ ಮಾಡ್ತೀವಲ್ಲ, ಅಲ್ಲ ಉದ್ದುದ್ದ ಕಟ್ ಮಾಡ್ತೀವಲ್ಲ, ಅದಕ್ಕಿಂತ ರುಚಿಯಾಗಿ ಬರ್ತೈತೆ. ತೆಳ್ಳಗಿರ್ತೈತಲ್ಲ, ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರ್ತೈತೆ. ಆದರೆ ಜಾಸ್ತಿ ಟೈಮ್ ತಗೊಳ್ತೈತೆ. ಇದನ್ನೇನು ಸಪ್ರೇಟಾಗಿ ಹುರ್ಕೊಳ್ಳಲ್ವಲ್ಲ, ಬರೀ ಇದರಲ್ಲೇ ಹುರ್ಕೋಬೇಕಲ್ವ ಬೆಂಡೆಕಾಯಿನ. ಲೋಳೆ ಹೋಗಬೇಕು ಅಂದರೆ ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು 10 ನಿಮಿಷ ಆದರೂ ಫ್ರೈ ಮಾಡ್ಕೊಂಡ್ರೆ ಈ ಥರ ಸಾಫ್ಟಾಗಿ ಬೆಂದ್ಕೋತೈತೆ. ಆಮೇಲೆ ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಅರಿಶಿನ ಹಾಕೋದು ಮರ್ತ್ಬಿಟ್ಟಿದ್ದೆ, ಅದ್ರ ಮೇಲೆ ಒಂದು ಸ್ವಲ್ಪ ಅರಿಶಿನೂ ಹಾಕ್ಕೊಂಡೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೋಬೇಕಿತ್ತು ಫ್ರೆಂಡ್ಸ್, ನಮ್ಮನೇಲಿ ಖಾಲಿ ಆಗಿಬಿಟ್ಟಿತ್ತು ಬೆಳ್ಳುಳ್ಳಿ, ಅದಕ್ಕೆ ಹಾಕ್ಕೊಂಡಿಲ್ಲ. ಆದರೂ ಟೇಸ್ಟಲ್ಲಿ ಮಾತ್ರ ಯಾವುದೇ ರೀತಿ ಕಮ್ಮಿ ಆಗಲಿಲ್ಲ, ಕರೆಕ್ಟಾಗಿ ಬೆಂದಿತ್ತು. ಒಂದೇ ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು, ಚಿಕ್ಕ ಗ್ಲಾಸಲ್ಲಿ ಅಷ್ಟು ಮಾತ್ರ ನೀರು ಹಾಕ್ಕೊಂಡೆ ಗೊಜ್ಜು ಥರ ಬರೋಕ್ಕೆ. ಅದನ್ನು ಬೇಯಿಸ್ಕೊಳ್ಳೋದು ಚೆನ್ನಾಗಿ. 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಆಲ್ರೆಡಿ ಉಪ್ಪು ಖಾರ ಹಾಕಿ ಹುರ್ಕೊಂಡಿರ್ತೀವಲ್ಲ, ಅದ್ರ ಮೇಲೆ 1-2 ನಿಮಿಷ ನೀರು ಹಾಕ್ಬಿಟ್ಟು ಕುದಿಸ್ಕೊಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ರೆ ಟೇಸ್ಟಿ ಬೆಂಡೆಕಾಯಿ ಪಲ್ಯ ರೆಡಿನೇ ಆಗ್ಬಿಡ್ತು. ಸಿಂಪಲ್ ಆಗಿದ್ರು ಟೇಸ್ಟ್ ಮಾತ್ರ ವಂಡರ್ಫುಲ್ ಆಗಿತ್ತು. ಆಮೇಲೆ ಮೊದಲನೇ ಸಲ ಶೆಲ್ಫ್ ಮೇಲೆ ಚಪಾತಿ ಮಾಡ್ತಾ ಇರೋದು ಫ್ರೆಂಡ್ಸ್. ಎಲ್ಲ ವೀಡಿಯೋಸಲ್ಲೂ ನೋಡಿ ನಾನು ಯಾವಾಗ ಮಾಡ್ತೀನಿ ಈ ಥರ ಶೆಲ್ಫ್ ಮೇಲೆ ಅಂತೆಲ್ಲ ಖುಷಿ ಪಡ್ತಾ ಇದ್ದೆ ನಾನು. ಕೊನೆಗೆ ಆ ದಿನ ಬಂದುಬಿಡ್ತೆ. ಇಷ್ಟು ದಿನ ಯಾಕೆ ಮಾಡಲಿಲ್ಲ ಅಂದರೆ ಶೆಲ್ಫ್ ಹೊಸ್ದಾಗ ಹಾಕಿದ್ದಲ್ಲ, ಸ್ವಲ್ಪ ರಫ್ ಆಗಿತ್ತು. ಅದಕ್ಕೆ ಇಷ್ಟು ದಿನ ಉಜ್ಜಿ ಕ್ಲೀನ್ ಮಾಡಿಕೊಂಡು ಈಗ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಸಖತ್ತಾಗಿ ಬಂತು ಫ್ರೆಂಡ್ಸ್ ಶೆಲ್ಫ್ ಮೇಲೆ ಚಪಾತಿ ಮಾಡ್ಕೊಂಡಿದ್ದು. ಹಪ್ಪಳದಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಾನು. ಹೆಂಚು ಮೇಲೆ ಇಷ್ಟು ತೆಳ್ಳಗೆ ಮಾಡೋಕ್ಕೆ ಹೋಗಲಿಲ್ಲ ನಾನು. ಮತ್ತು ಕಚ್ಕೊಳ್ಳೋದು ಇಲ್ಲ, ಹಿಟ್ಟು ಹಾಕ್ಕೊಂಡು ತಿಳ್ಕೊಳ್ಳೋದ್ರಿಂದ ನನಗೆ ಶೆಲ್ಫು ತುಂಬ ಹೆಲ್ಪ್ ಆಯಿತು. ಇನ್ಮೇಲೆ ಚಪಾತಿ ಮಾಡ್ಬೇಕಾದ್ರೆ ಹಿಂಗೆ ಮಾಡ್ಕೋಬೇಕು. ಚಪಾತಿ ಮಣೆ ತೊಳೆಯೋ ಅವಶ್ಯಕತೆಯೂ ಇಲ್ಲ. ಹೆಂಗಿರೋ ಅಡುಗೆ ಎಲ್ಲ ಆದಮೇಲೆ ಶೆಲ್ಫ್ ತೊಳಿತೀವಿ, ಒರೆಸ್ತೀವಿ. ಹಿಟ್ಟೆಲ್ಲ ಆಗಿರ್ತೈತೆ, ಅದನ್ನ ಆಮೇಲೆ ಒರೆಸ್ಕೊಬಿಟ್ರೆ ಆಗೋಯ್ತು. ಇನ್ಮೇಲೆ ಎಷ್ಟು ಚಪಾತಿ ಆದರೂ ಆರಾಮಾಗಿ ಈ ಥರ ಬೇಯಿಸ್ಕೋಬೋದು ಅಂತ ಅನ್ನಿಸ್ತು. ಚಪಾತಿ ಮಾಡ್ತಾನೆ ಹಾಟ್ ಬಾಕ್ಸಲ್ಲೇ ಹಾಕೊಂಡೆ, ಬಿಸಿ ಇರ್ತೈತೆ ಅಂದ್ಬಿಟ್ಟು ಕೈಯಲ್ಲೇ ತಗೊಳ್ತೀವಿ ಫ್ರೆಂಡ್ಸ್. ಮದುವೆ ಆಯ್ತಂದರೆ ಮುಗೀತು, ಬಿಸಿ ಏನು ತಾಗಲ್ಲ ನಮಗೆ. ಒಂಥರ ನಾವು ಸೂಪರ್ ವುಮೆನ್ಸ್ ಆಗ್ಬಿಡ್ತೀವಿ. ಆಮೇಲೆ ಈ ಥರ ಬಟ್ಟೆನಲ್ಲಿ ಒಂದ್ಸಲ ಒರೆಸ್ಕೊಂಡು ನೀರು ಚಿಮ್ಸ್ಕೊಂಡು ಒರೆಸ್ಕೊಬಿಟ್ಟೆ. ಸಖತ್ತಾಗಿ ಕಾಣಿಸ್ತೈತಲ್ಲ. ಈ ಥರ ಕ್ಲೀನ್ ಮಾಡಿಬಿಟ್ಟು ಒಂದು ದಿನಕ್ಕೆ 20 ಸಲ ನಾನು ಅಡುಗೆ ಮನೆ ನೋಡ್ತಾ ಇರ್ತೀನಿ. ಹೊಸ್ತಲ್ವಾ, ಹೊಸ್ತ್ರಲ್ಲಿ ಹಿಂಗೆ ಇರ್ತೈತೆ ಅನಿಸ್ತೈತಿ ಎಲ್ಲ ಹೆಣ್ಮಕ್ಳಿಗೆ. ಫ್ರೆಂಡ್ಸ್ ಅಡುಗೆನೇ ಆಯಿತು, ಫುಲ್ ಭಯ ಮಾತ್ರ ಆಗ್ತೈತೆ. ಶಿವ ವಾಯ್ಸು ಅದೇ ಫ್ಲಿಪ್ಕಾರ್ಟು ಮೀಶೋ ಆಪ್ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ಕೊಳ್ಳೋದು ಮರ್ತುಬಿಟ್ಟು ಇದರಲ್ಲೇ ಬುಕ್ ಮಾಡ್ಬಿಡೋದು. ಹಿಂಗೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಎಷ್ಟು ಸಲ ಯಾಮರ್ದ್ರು ಯಪ್ಪ ಭಯ ಆಗ್ತಿದೆ. ಬಂದರೆ ಯಾವ್ಯಾವ ಭಾಷೆಲಿ ಬೈತೈತೋ ಆ ಭಾಷೆ ನಾನು ಅರ್ಥ ಮಾಡ್ಕೊಳ್ಳೋದು ಹೆಂಗೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ನಿಜ ಬೈತಾರೆ ಫ್ರೆಂಡ್ಸ್. ಏನಾರ ಯೂಸ್ ಆದರೆ ಬೈಯಲ್ಲ. ಈ ಥರ ಐಟಮ್ ನೋಡಿದ್ರೆ ನನಗೆ ಕೋಪ ಬರ್ತೈತೆ. ಹೆಂಗಪ್ಪ ಸಮಾಧಾನ ಮಾಡೋದು ವಯ್ಯನ್ನ. ಬಂತು ಫ್ರೆಂಡ್ಸ್, ಈ ತರ ಚಪಾತಿನ ಮಡ್ಚಿಟ್ರೆ ಬೇಗ ತಣ್ಣಗಾಗಲ್ಲ ಫ್ರೆಂಡ್ಸ್. ಅದಕ್ಕೆ ಈ ತರ ಹಾಟ್ ಬಾಕ್ಸಲ್ಲಿ ಮಡ್ಚಿಡ್ಬೇಕು. ಈಗ ಮಾಡ್ದಂಗೈತೆ ಬಿಸಿ. 4 ಚಪಾತೀಸ್. ಯಾಕೆ ಬೇಕಿತ್ತು ಗಡ ಅಪ್ಪಿ. ಶುಕ್ರವಾರ ಹೆಂಡತಿಗೆ ಬೈದ್ರೆ ಲಕ್ಷ್ಮೀದೇವಿ ಮನೆಯಿಂದ ಆಚೆ ಹೋಗ್ತಾರಂತೆ. ಶುಕ್ರವಾರ ಹೆಂಡತಿಗೆ ಬೈದ್ರೆ ಲಕ್ಷ್ಮೀದೇವಿ ಕೋಪ ಬಂದು ಮನೆ ಬಿಟ್ಟು ಆಚೆ ಹೋಗ್ತಾರಂತೆ. ಬೈಯಲ್ಲ? ಥ್ಯಾಂಕ್ ಯು ಸೋ ಮಚ್. ನಿನ್ನ ತಲೆನ ಸ್ವಲ್ಪ ಎತ್ತಿ ಮೇಲೆ ನೋಡಿ, ಟಿವಿ ಕಡೆ ನೋಡಿ. ಹೂನಪ್ಪಿ, ಮೋಸ ಹೋದೆ. ಅದಕ್ಕೆ ಬೈಬೇಡ ಆಯ್ತಾ. ಶುಕ್ರವಾರ ಇವತ್ತು. ರೆಸಿಪಿ ಹೆಂಗೈತೆ ಹೇಳು ಹೋಗ್ಲಿ. ಚೆನ್ನಾಯ್ತಾ? ಆಗ ಬೈಬೇಡ ಅಂತ ಈಗ ತಾನೇ ಹೇಳ್ದೆ ನಾನು. ಗೊತ್ತಾಗ್ಲಿಲ್ಲ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ತು ಆ್ಯಪಲ್ಲಿ. ಫ್ಲಿಪ್ಕಾರ್ಟು ಇದು ಮಾಡಿ ಮೀಶೋ ಆ್ಯಡ್ ಮಾಡಬೋ. ಅಡ್ರೆಸ್ ಹಾಕ್ಬೇಕು, ಅದೇ ಗೊತ್ತಾಗ್ತಾ ಇಲ್ಲ ನನಗೆ. ಕನ್ಫ್ಯೂಷನ್, ಎಲ್ಲ ಅಪ್ಡೇಟ್ ಆಗ್ಬಿಟ್ಟೈತೆ ಆ್ಯಪ್ಗಳು. ಅದು ವೈರ್ಗಳೆಲ್ಲ ಕಾಣಿಸ್ಬಾರ್ದು, ಹಂಗೆ ಕ್ಲೋಸ್ ಮಾಡೋಣ, ಟಿವಿ ಹಿಂದೆ ಡೆಕೋರೇಷನ್ ಮಾಡೋಣ ಅಂತ ಅನ್ಕೊಂಡೆ. ಶಾಕ್ ಕೊಟ್ಬಿಡ್ತು ಪ್ರಾಡಕ್ಟ್ ನನಗೆ. ಬಾ ಟಾಮ್ ಪ್ಲೀಸ್ ಬಾ, ನಾನು ಒಬ್ಳೆ ಬೇಜಾರಾಗ್ತಿದ್ ಬಾ. ಶಿವ ಹೋಗ್ಲಿ ಬಾ. ಶಿವನು ಟಾಮ್ ಯಾಕೆ ಓಡ್ ಬಂದ್ರಂದ್ರೆ ಫ್ರೆಂಡ್ಸ್, ಇಲ್ಲಿ ಗರಿ ಬಿತ್ತು ಇವಾಗ ತಾನೆ. ನಾನು ಬಿದ್ದೋದೆ ಅನ್ಬಿಟ್ಟು ಓಡ್ ಬಂದವ್ರೆ. ಅಷ್ಟು ಜೋರಾಗಿ ಸೌಂಡ್ ಬಂತಿದ್ದು. ಇಷ್ಟೊತ್ತು ನಾನು ಇಲ್ಲಿ ಇದ್ದಿದ್ರೆ ಚಕ್ರ ಕೆಳಗೆ ಸಿಕ್ಕಿರೋ ನಿಂಬೆಹಣ್ಣು ಆಗ್ತಾ ಇದ್ದೆ ತಾನೆ ಟಾಮ್. ಥ್ಯಾಂಕ್ ಯು ಡಾ.
ನನ್ನ ಮೇಲೆ ಅಷ್ಟಾದ್ರೂ ಕೇರ್ ಇರೋದಕ್ಕೆ ಬಂದಿದೆಯಲ್ಲ. ನಿನ್ ಮೇಲೆ ಕೇರ್ ಏನಿಲ್ಲ, ನೀನ್ ಇಲ್ಲಾಂದ್ರೆ ಊಟ ತಿಂಡಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತಿದಲ್ಲ, ಅದಕ್ಕೆ ಪ್ರೀತಿ ಅಷ್ಟೇ. ನೀನು ಹೀರೋಯಿನ್ ಅನ್ಕೊಂಡಿದೀಯಾ? ಫೋಸ್ ಕೊಡ್ತೀಯಾ? ನಮ್ಮನ್ನ ಯಾರು ಹೀರೋಯಿನ್ ಮಾಡಲ್ಲ, ನಮಗ್ ನಾವೇ ಹೀರೋಯಿನ್ ಆಗ್ಬೇಕು ಅಷ್ಟೇ. ಸರಿ ಇಲ್ಲೇ ಮಲ್ಕೋ. ಚಪಾತಿ ತಿಂತೀಯಾ? ಚಪಾತಿ ನನ್ನ ಫೇವರೇಟ್, ಕೊಟ್ರೆ ತಿಂತೀನಿ. ಪ್ರಾಮಿಸ್ ಮಾಡು ನನ್ನ ಬಿಟ್ಟು ಹೋಗಲ್ಲ ಅಂತ. ಪ್ರಾಮಿಸ್, ಚಪಾತಿ ಖಾಲಿ ಆಗೋವರೆಗೂ ನಿನ್ನ ಬಿಟ್ಟು ಹೋಗಲ್ಲ. ಚಪಾತಿ ಎತ್ಕೊಬತ್ತೀನಿ. ನಿಮ್ಗೆ ಚಪಾತಿ ಪೂರಿ ಇವೆಲ್ಲ ಫೇವ್ರೇಟ್ ಫ್ರೆಂಡ್ಸ್. ಟೇಕ್ ಇಟ್ ಮ್ಯಾನ್. ವಾವ್, ಚಪಾತಿ ಚೆನ್ನಾಗಿ ಮಾಡಿದ್ಯಲ್ಲ, ನೋಡಕ್ಕೆ ನಾವು ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗೇ ಮಾಡಿದ್ದೀನಿ. ಸರಿ ಬಿಡು, ಥ್ಯಾಂಕ್ ಯು ಸೋ ಮಚ್, ಬೈ ಬೈ. ಹೋಗ್ತಾನೆ. ನಾನು ಕಿತ್ಕೊಂಡು ತಿನ್ಬಿಡ್ತೀನಿ ಅನ್ನೋ ಭಯ. ಕಿತ್ಕೊಂಡು ತಿಂದ್ರೆ ತಿಂತೀಯಾ? ಮತ್ತೆ ನಿನ್ ಮುಂದೆ ತಿಂದ್ರೆ ನನ್ ಹೊಟ್ಟೆ ನೋವು ಬರುತ್ತೆ, ದೃಷ್ಟಿ ಆಗುತ್ತೆ. ಹಾಗಾಗಿ ನಾನು ಹೋಗಿ ಸೈಡಲ್ಲಿ ತಿನ್ಬಿಟ್ಟು ಬರ್ತೀನಿ. ಬೈ ಬೈ. A few inches later. ಏನ್ಮಾ? ಹೊರಗಡೆ ಬಾ, ಹೇಳ್ತೀನಿ. ಇನ್ನೊಂದು ಚಪಾತಿ ಬೇಕಾ? ನೀನೇ ತಿಂದ ಯಾರಿಗಾದ್ರೂ ಕೊಟ್ಬಿಟ್ಟು ಬಂದ? ದಾನವೀರೇಶ್ವರ ಕರ್ಣ ನನ್ನ ಫ್ರೆಂಡ್ಗೆ ಕೊಟ್ಟೆ, ಸೂಪರ್ ಆಗಿದೆ ಅಂತ ಹೇಳ್ದ. ಈಗ ನನಗೆ ಕೊಡು. ನನಗೆ ಚಪಾತಿ ಅಂದ್ರೆ ಇಷ್ಟ, ಕೇಳ್ಕೊಂಡು ಇಸ್ಕೊಂಡು ತಿಂತಾನೆ. ನೋಡಿ ಫ್ರೆಂಡ್ಸ್, ನಾನು ಮಾಡಿರೋ ಚಪಾತಿ ಯಾವ ರೇಂಜ್ ಟೇಸ್ಟ್ ಐತೆ ಅಂತ ಟಾಮು ಇಂಡೈರೆಕ್ಟ್ ಆಗಿ ಹೇಳ್ತವ್ರೆ. ಏನೋ ಅಪರೂಪಕ್ಕೆ ಒಂದು ಅಡಿಗೆ ಚೆನ್ನಾಗಿ ಮಾಡಿದ್ಯಾ ಬಿಡು. ಇಲ್ಲೇ ತಿನ್ನು. ನನಗೆ ಇಲ್ಲಿ ತಿನ್ನಕ್ಕೆ ಇಷ್ಟ ಅಲ್ಲ, ನಾನು ನನ್ನ ಫ್ರೆಂಡ್ ಜೊತೆ ತಿಂತೀನಿ. ಅವ್ನು ತಿನ್ನಲ್ಲ, ಅವ್ನಿಗೆ ದೃಷ್ಟಿ ಆಗ್ಬಿಡ್ತೈತೆ. ಯಾರಿಗೋ ಕೊಡ್ತಾವನೆ. ನಮ್ಮ ಸಬ್ಸ್ಕ್ರೈಬರ್ ಕಡೆಯಿಂದ ಒಂದು ಗಿಫ್ಟ್ ಬಂದೈತೆ ಫ್ರೆಂಡ್ಸ್, ಏನಂತ ಗೊತ್ತಿಲ್ಲ. ಓಪನ್ ಮಾಡಿ ನೋಡುವ. ಕರೆಂಟ್ ಏನಾಯ್ತಪ್ಪ ಈ ಟೈಮ್ಗೆ ಹೋಗೈತೆ? ಆಫ್ ಮಾಡವ್ರ? ಒಳ್ಳೆ ಟೈಮ್ಗೆ ಆಫ್ ಮಾಡವ್ರೆ ಬಿಡು, ವಿಡಿಯೋ ಅಪ್ಲೋಡ್ ಮಾಡಬೇಕು. ಓಪನ್ ಮಾಡಿ. ಕರೆಂಟ್ ಇಲ್ಲ ಫ್ರೆಂಡ್ಸ್, ಸಾರಿ. ಇನ್ನೊಂದು 6-7 ಗಂಟೆ ಕರೆಂಟ್ ಕೊಡಲ್ಲ, ಬೋರ್ ಎತ್ತವ್ರೆ ಅಣ್ಣಂದ್ರು. ಬೋರ್ಗೂ ಕರೆಂಟ್ಗೆ ಏನಪ್ಪಿ ಸಂಬಂಧ? ಓಪನ್ ಮಾಡಿ. ಮತ್ತೆ ಇವರು ಬಂಗಾರಪೇಟೆಯಿಂದ ಕಳಿಸ್ಕೊಟ್ಟಿರೋದು, ಭಾನುಪ್ರಿಯಾ ಅಂತ, ಕೋಲಾರ್. ಇದನ್ ಕಿಟ್ ತರ ಐತೆ ಒಂಥರ ಒಳಗಡೆ. ಇದನ್ನ ಹಿಡ್ದಿತ್ಬೋದಾ? ಇಲ್ಲ, ಅದು ಓಪನ್ ಆಗೈತೆ. ಓ, ಇದು ಒಳಗಡೆ ಸುಮಾರು ಐಟಮ್ಸ್ ಐತೆ. ಓ, ಜಾಸ್ತಿನೇ ಐತೆ ಪ್ರಾಡಕ್ಟ್ಸ್ ಎಲ್ಲ. ಇಡೀ ಶಾಪ್ನೇ ಕಳಿಸ್ಕೊಟ್ಟಂಗೈತೆ ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್, ಇದೆಲ್ಲ ಕರೆಂಟ್ ಬಂದ್ಮೇಲೆ ನೀಟಾಗಿ ನೋಡ್ಬೋದು, ಆಮೇಲೆ ತೋರಿಸ್ತೀನಿ. ಟಾಮ್, ನಾನು ಇದ್ದೀನಿ ಅಂತ ಆವಾಜ್ ಗಿವಾಜ್ ಸಾಕಾಕ್ ಹೋಗ್ಬೇಡ ಕೋತಿಗಳಿಗೆ. ನಾನು ಒಂದು 5 ನಿಮಿಷ ಮನೆಗೆ ಹೋಗ್ಬಿಡ್ತೀನಿ. ಹೌದಾ? ಥ್ಯಾಂಕ್ಸ್ ಹೇಳಿದ್ದಕ್ಕೆ, ಇಲ್ಲಾಂದ್ರೆ ಜಗಳಕ್ಕೆ ಹೋಗ್ಬಿಡ್ತಿದ್ದೆ ನಾನು. ಫ್ರೆಂಡ್ಸ್, ಯಾಕೆ ಇಲ್ಲಿದ್ದೀನಿ ಅಂದರೆ ಕರೆಂಟ್ ತೆಗೆದ್ಬಿಟ್ಟವ್ರೆ, ಅದಕ್ಕೆ ಇಲ್ಲಿ ಓನರ್ ಮನೆ ಹತ್ರ ಚಾರ್ಜರ್ ಹಾಕಿದ್ದೀನಿ. ಫೋನ್ ಸ್ವಿಚ್ ಆಫ್ ಆಗಿಬಿಡ್ತೈತಂತೆ. ಇವತ್ತು ಅದೇನು ಕೇಳಗಲ್ಲನೋ ಏನೋ, ಬೇಗ ವಿಡಿಯೋ ಎಡಿಟ್ ಮಾಡಿಕೊಂಡೆ. 3 ಗಂಟೆಗೆಲ್ಲ ಅಪ್ಲೋಡ್ ಮಾಡ್ಬಿಡ್ಬೇಕು ಇವತ್ತು ಅಂತ. ಅಷ್ಟರಲ್ಲಿ ಹಿಂಗಾಯ್ತು. ನಾನು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಏನಾದರೂ ಒಂದು ವಿಘ್ನಗಳು ಬರ್ತಾನೆ ಇರ್ತಾವಲ್ಲ, ಅದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ ಫ್ರೆಂಡ್ಸ್, ಎಷ್ಟೊತ್ತಿಗೆ ಅವ್ರು ಇದು ಮಾಡ್ತಾರೋ ನೋಡ್ತೀನಿ, ಬೇಗ ಅಪ್ಲೋಡ್ ಮಾಡ್ತೀನಿ. ಲೇಟ್ ಆದರೆ ಏನೋ ಅನ್ಕೋಬೇಡಿ ಫ್ರೆಂಡ್ಸ್ ಪ್ಲೀಸ್. ಈ ಥರ ಇರುತ್ತೆ ಪರಿಸ್ಥಿತಿ, ಗ್ರಹಗತಿ ಎಲ್ಲ ಸೇರಿ. ನಾವಿಬ್ರು ಫ್ರೆಂಡ್ ಅಂತ ಹೇಳೋದು ಬೇಡ, ಸುಮ್ಮನೆ ಜಗಳ ಮಾಡೋಣ. ಅದೇ ನಾನು ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತಾಗುತ್ತೆ, ಸರಿನಾ? ಏನು ಟಾಮ್ ಅದು? ಕಚ್ಚಿಬಿಡು. ಕಚ್ಚು. ಶಿಷ್ಯ, ನಾನು ಕಚ್ಚೋ ಥರ ಆಕ್ಟ್ ಮಾಡ್ತೀನಿ, ಏನು ಅನ್ಕೋಬೇಡ ಪ್ಲೀಸ್. ಆಮೇಲೆ ನಾನು ಕೊಡೋ ಬಿಸ್ಕೆಟ್ ಅಲ್ಲಿ ನಿನ್ಗೂ ಅರ್ಧ ತಂದು ಕೊಡ್ತೀನಿ. ಕಚ್ಚು ಟಾಮ್, ಕಚ್ಚಿಬಿಡು ಅವನ್ನ. ನಾನು ಕಚ್ಚಿಲ್ಲ ಅಂತ ಇವಾಗ ನೀನು ಅವರೇ ಬಂದು ಕಚ್ಚಿಬಿಡ್ತಾರೆ. ಸೈಡ್ಗೆ ಹೋಗಿರು, ಆಮೇಲೆ ಸಿಗ್ತೀನಿ ಆಯ್ತಾ? ಬೇಜಾರು ಮಾಡ್ಕೋಬೇಡ. ಅವನು ಹೋಗ್ಬಿಟ್ಟ ಬಾ. ಅವನು ಎದ್ರುಕೊಂಡು ಹೋಗಿಲ್ಲ, ನಾನೇ ಕೂಲ್ ಮಾಡಿ ಸೈಡ್ ಕಳ್ಸಿದ್ದೀನಿ. ಗುಡ್ ಬಾಯ್. ಹಂಗೆ ಕಚ್ಚಬೇಕು ಎಲ್ರೂ, ಆಯ್ತಾ? ನೀನು ಹೇಳ್ದಂಗೆ ಕೇಳ್ಬಿಟ್ರೆ ಅವ್ರ ಮನೆ ರುಚಿನಾಗಿ ಹೊಡೆದಂಗೆ ಹೊಡಿತಾರೆ ನನಗೆ. ನಾನು ಇಲ್ದೇ ಕಚ್ಚಕ್ ಹೋಗ್ಬೇಡ, ಅವನೇ ರಿವರ್ಸ್ ಕಚ್ಬಿಡ್ತಾನೆ. ಫ್ರೆಂಡ್ಸ್, ಈಗ ಕರೆಂಟ್ ಬಂತು. ಈಗ ಅವರು ಬರೋಕರು ಹೋದ್ರು. ಅವಾಗಲೇ ಚಾರ್ಜ್ ಇರ್ಲಿ ವಿಡಿಯೋ ಮಾಡೋಣ ಅಂದ್ರೆ ಕರೆಂಟ್ ತೆಗ್ದ್ಬಿಟ್ಟವ್ರೆ. ಅದಕ್ಕೆ ಈಗ ಸ್ಟಾರ್ಟ್ ಮಾಡಿದ್ರೆ ಈಗ 6:30 ಫ್ರೆಂಡ್ಸ್. ಈಗ ಇಷ್ಟೆಲ್ಲ ಗಿಫ್ಟ್ಸ್ ಬಂದಿದೆ ಫ್ರೆಂಡ್ಸ್. ನನಗೆ ಅಷ್ಟು ತನಕ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಓಪನ್ ಮಾಡಿ ನೋಡ್ಬಿಟ್ಟೆ. ನಿಮ್ಗೊಂದ್ಸಲ ತೋರಿಸ್ತೀನಿ. ಇವೆಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಫ್ರೆಂಡ್ಸ್. ಫಸ್ಟ್ ಕಪ್ಪಿಂದ ಬರೋಣ. 2 ಕಪ್ಸ್ ಫ್ರೆಂಡ್ಸ್, ಕಾಫಿ ಕಪ್ಸ್. ಕಾಫಿ ಟೀ, ಬಿಸಿನೀರು, ಲೆಮನ್ ಟೀ, ಬ್ಲ್ಯಾಕ್ ಟೀ, ಗ್ರೀನ್ ಟೀ ಎಲ್ಲ ಕುಡಿಬೋದು ಇದರಲ್ಲಿ. ಅಪ್ಪ, ಒಂದು ಕೊಪ್ಪೆ ತಕ್ಕೂ ಶಕ್ತಿ ಇಲ್ಲ ಫ್ರೆಂಡ್ಸ್ ನನಗೆ. ಇಲ್ಲಿ ಕೈ ಸಿಕ್ಕಾಪಟ್ಟೆ ನೋಡ್ತಿದೆ, ಸ್ಕ್ಯಾನಿಂಗ್ ಮಾಡಿಸ್ಬೇಕು. ನನಗೇನೋ ಬೋನ್ಸ್ ಫ್ರಾಕ್ಚರ್ ಆಗೈತೆ ಅಂತ ಅನ್ನಿಸ್ತು ಫ್ರೆಂಡ್ಸ್. ವೈಫಿ ಹಬ್ಬಿ ಅಂತ ಐತೆ, ಸಕ್ಕತ್ತಾಗೈತಲ್ಲ. 2 ಟೆಡ್ಡಿ ಬೇರ್ಸ್ ಐತೆ ಇದ್ರ ಮೇಲೆ. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಎಷ್ಟು ಸಲ ನೋಡ್ತೀನಿ ಗೊತ್ತಾ. ಇದ್ರಲ್ಲಿ ಒಂದು ಲೆಟರ್ ಐತೆ, ಓಪನ್ ಮಾಡಿ ನೋಡಿದ್ದು ಈಗಲೇ ಫ್ರೆಂಡ್ಸ್. ಆವಾಗಲೇ ಕವರ್ ಮುಖಾಂತರ ನೋಡಿದೆ. ನಿಮ್ಮ ಮುಂದೆನೇ ಇದನ್ನು ಓಪನ್ ಮಾಡಬೇಕು ಅಂತ. ವಿ ಆರ್ ವೆರಿ ಹ್ಯಾಪಿ ದಟ್ ಯು ಹ್ಯಾವ್ ಶಾಪಿಂಗ್. ಹೋಪ್ ದಟ್ ಯು ವಿಲ್ ಬಿ ವೆರಿ ಹ್ಯಾಪಿ ವಿತ್ ಅವರ್ ಗುಡ್ಸ್. ಪ್ಲೀಸ್ ಗಿವ್ ಎ 5-star ರೇಟಿಂಗ್ ಅಕಾರ್ಡಿಂಗ್ ಟು ದ ಕ್ವಾಲಿಟಿ ಅಂಡ್ ಸರ್ವಿಸ್ ಆಫ್ ಅವರ್ ಗುಡ್ಸ್. ಥ್ಯಾಂಕ್ ಯು ಸೋ ಮಚ್. 5 ಸ್ಟಾರ್ ಎಲ್ಲಿ ಕೊಡೋದು ನಂಗೆ ಗೊತ್ತಿಲ್ಲ, ಸಾರಿ. ಕಪ್ಸ್
ನಮ್ಮಿಬ್ಬರಿಗೂ ಒಂದೊಂದು. ಫ್ರೆಂಡ್ಸ್ ಮೊದಲು ಬಟ್ಟೆಗಳಿಂದ ಬರೋಣ. ಫ್ರೆಂಡ್ಸ್ ಇದು ಒಂದು ಟಾಪು ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಓಪನ್ ಮಾಡಿ ನೋಡ್ಬಿಟ್ಟೆ ನಾನು ಆಗ್ಲೇನೆ. ನನ್ನ ಹತ್ರ ಈ ಕಲರ್ ಇರ್ಲೇ ಇರ್ಲಿಲ್ಲ. ಎಲ್ಲೋ ಅಂದ್ರೆ ಇದೊಂದು ಇತ್ತು ಅಷ್ಟೇ. ಇದು ಟಾಪ್ ಫ್ರೆಂಡ್ಸ್, ಚೆನ್ನಾಯ್ತಲ್ಲ, ಸಕ್ಕತ್ತಾಗೈತೆ ಫ್ರೆಂಡ್ಸ್. ನಮ್ಗಿದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಮತ್ತೆ ಇದು ಫುಲ್ ಸೆಟ್ ಡ್ರೆಸ್. ಆಲ್ರೆಡಿ ಓಪನ್ ಮಾಡಿರೋದ್ರಿಂದ ಕವರ್ ಎಲ್ಲ ಅರ್ಧಾಕಿದ್ದೀನಿ. ನೆಟ್ಟಾಗಿ ಬಿಚ್ಚಿಲ್ಲ, ಸಿಕ್ಕಾಪಟ್ಟೆ ನೋಡೋ ಆತರದಲ್ಲಿ. ಈ ಕಲರ್ ಅಷ್ಟೇ, ವೈಟ್ ಮತ್ತೆ ಮೆರೂನ್ ನನ್ನ ಹತ್ರ ಇರ್ಲಿಲ್ಲ. ಚೆನ್ನಾಗೈತೆ. ಇದು ದುಪ್ಪಟ್ಟ ಫ್ರೆಂಡ್ಸ್. ಈ ತರ ದುಪ್ಪಟ್ಟಗಳಂದ್ರೆ ನನ್ಗೆ ಸಖತ್ ಇಷ್ಟ. ಬರ್ತ್ಡೇಗೆ ನಾನು ಸೇಮ್ ಇದೇ ತರದೇ ಬೇಕು ಅಂದ್ಬಿಟ್ಟು ಈ ತರ ದುಪ್ಪಟ್ಟ ಇರೋ ಡ್ರೆಸ್ಸೇ ತಗೊಂಡಲ್ಲ ಫ್ರೆಂಡ್ಸ್. ತುಂಬಾ ದೊಡ್ಡದಾಗೈತೆ ವೇಲು. ಮತ್ತೆ ಪ್ಯಾಂಟ್ ಈ ತರ ಐತೆ ಫ್ರೆಂಡ್ಸ್. ಹಿಂದೆ ಎಲಾಸ್ಟಿಕ್ ಬರ್ತೈತೆ, ಮತ್ತೆ ಕಟ್ಟೋದು ಬರ್ತೈತೆ. ನಾವ್ ಎಷ್ಟು ದಪ್ಪ ಆದ್ರೂ ಯೂಸ್ ಮಾಡಬಹುದು ಅಂತ. ಒಂಥರ ಪಲೋಸ ತರ ಬರ್ತೈತೆ. ಕೆಳಗಡೆ ಈ ತರ ಡಿಸೈನ್. ಇದು ಫುಲ್ ಸೆಟ್ ಡ್ರೆಸ್. ಆಲ್ರೆಡಿ ಈ ಟಾಪ್ ಮತ್ತೆ ಈ ಡ್ರೆಸ್ ಹಾಕೊಂಡಿದ್ದಾಯ್ತು. ಚೆನ್ನಾಗಿ ಮಿರರ್ ಮುಂದೆ ಟಾಮು ರೂಮಲ್ಲಿ ಹೋಗ್ಬಿಟ್ಟು ಕುಂದಿದ್ದು ಆಯ್ತು. ಟಾಮುಗೂ ತೋರಿಸಿ ಹೊಟ್ಟೆ ಕಿಚ್ಚು ಪಡಿಸಿ ಅವನ್ನ ಕಳ್ಸೇ ಬಿಟ್ಟೆ, ಹೋಗೇ ಬಿಟ್ಟ ದೇಶಾಂತರ. ಫ್ರೆಂಡ್ಸ್ ಈ ಡ್ರೆಸ್ ಹಾಕೊಂಡ್ಮೇಲೆ ಶಿವ ನನ್ಗೆ ಏನಂತ ಕಾಮೆಂಟ್ ಮಾಡ್ತು ಕೇಳಿ ಫ್ರೆಂಡ್ಸ್. ಆಗ್ಲೇ ಏನೇನು ಹೇಳಿದೆ ಈ ಡ್ರೆಸ್ ಹಾಕೊಂಡ್ಮೇಲೆ? ಸೂಪರ್ ಅಂದಿಲ್ಲ, ಅನ್ನೋಕ್ ಮುಂಚೆ ಇನ್ನೊಂದು ಏನಂದೆ? ಯಂಗ್ಸಂಗ್ ಡ್ರೆಸ್ ತಕೋ ಅಂತು. ಈ ತರ ಯಂಗ್ಸಂಗ್ ಡ್ರೆಸ್ ತಕೋಬೇಕಂತೆ. ನಾನು ಹೋದ್ಸಲ ಜೀನ್ಸ್ ತಕೊಂಡಲ್ಲ ಫ್ರೆಂಡ್, ಜೀನ್ಸ್ ಟಾಪ್ ಆ ತರ ತಕೋ ಬರ್ತಂತೆ. ಅಂದ್ರೆ ಈ ತರ ನನ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ಡ್ರೆಸ್ ನಾನು ಯಾವಾಗ ಹಾಕೋತೀನಿ ಅಂದ್ರೆ ಶಿವರಾತ್ರಿಗೆ ಹಾಕೊಳ್ತೀನಿ. ಸಕ್ಕತ್ತಾಗಿತ್ತು, ಇಷ್ಟ ಆಯ್ತು ನನಗೆ. ಕಂಫರ್ಟಬಲ್ ಆಗೈತೆ, ನನಗೆ ಸಖತ್ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ನನ್ಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಶಿವಾಗೂ ಸಹ 2 ಗಿಫ್ಟ್ ಇದೆ, 3. ಒಂದು ಕಪ್ಪು, 2 ಟೀ ಶರ್ಟ್, ಒಂದು ರೆಡ್ ಟೀ ಶರ್ಟ್ ಫ್ರೆಂಡ್ಸ್. ನಾವು ಅಂಗಡಿಗೆ ಹೋದಾಗೆಲ್ಲ ನಾನು ಈ ತರ ಕ್ವಾಲಿಟಿ ಹುಡುಕ್ತಾ ಇದ್ದಿದ್ದು ನಾನು ಶಿವ. ಅದ್ ರೇಟ್ ಜಾಸ್ತಿ ಇರ್ಬಿಟ್ಟು ತಗೊಳ್ದಿರಾ ಕಡಿಮೆನೆ ತಗೋ ಬರ್ತಾ ಇದ್ವಿ. ಒಂದ್ 300 ರೂಪಾಯಿ ಒಳಗಡೆ ಇರೋವು. ಇವು ಕ್ವಾಲಿಟಿ ಚೆನ್ನಾಗಿರ್ತವೆ, ರೇಟ್ ಜಾಸ್ತಿ ಬಿಟ್ಟು ವಾಪಸ್ ಬರ್ತಾ ಇದ್ವಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇನ್ನೊಂದು ಶರ್ಟ್ ಹೇಳ್ಬೇಕು ಫ್ರೆಂಡ್ಸ್. ಆಲ್ರೆಡಿ ಒಂದ್ ಹಾಕೋಬಿಟ್ಟೈತೆ ಇದೇ ಟಿ ಶರ್ಟ್. ಕರೆಕ್ಟ್ ಆಗಿ ಆಗ್ತೈತೆ ಶಿವಾಗೆ. ಸ್ಟ್ರೈಟ್ ಆಗಿ ಕುತ್ಕೋಪಿ, ಕರೆಕ್ಟ್ ಆಗಿ ಆಯ್ತಲ್ಲ. ಇವೆರಡು ಕಲರ್ ಚೆನ್ನಾಗೈತೆ. 3 ನಂಬರ್ ಅಂದ್ರೆ 3 ಜನ ಹೇಳ್ತೀರಿ ನಿಮ್ಗೆ ಅಂತನಾ? ಸಂತೋಷ, ಖುಷಿ ನೋಡಿ ಫ್ರೆಂಡ್ಸ್. ಟಿ ಶರ್ಟ್ ಒಂದು ಶಿವಾಗೆ ಕೊಡ್ತೀನಿ, ಅದನ್ನ ಇದು ನಾನೇ ಇಟ್ಕೋತೀನಿ. ನಮ್ಗೆ ಎಷ್ಟು ಇಷ್ಟ ಆಯ್ತು. ನಿನ್ ಡ್ರೆಸ್ ನನ್ ಟಿ ಶರ್ಟ್ 2 ಮ್ಯಾಚ್ ಆಗ್ತೈತೆ. ಶಿವರಾತ್ರಿಗೆ ಈ ಟಿ ಶರ್ಟ್ ನೀನ್ ಹಾಕೋ, ಈ ಮೆರೂನ್ ಕಲರ್ ಡ್ರೆಸ್ ನಾನು ಹಾಕೋತೀನಿ. ಫುಲ್ ಜಮಾಯಿಸ್ಬಿಡೋಣ ಬೆಟ್ಟದಲ್ಲಿ. ಜ್ಯುವೆಲರೀಸ್ ಬರೋಣ. ಇವುಗಳಂತೂ ಒಂದು ಕಡಿಮೆ ಅಂದ್ರೆ 20 ಸಲ ಓಪನ್ ಮಾಡಿ 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 ನೋಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಬಳೆ ಸ್ಟೋನ್ ವರ್ಕ್ ಇರೋದು ಬಳೆ ಫ್ರೆಂಡ್ಸ್. ಇದು ಗಾಜಿನ ಬಳೆ. ಓಪನ್ ಮಾಡಿ ತೋರಿಸ್ತೀನಿ. ಓಪನ್ ಮಾಡಿ ತೋರ್ಸೋದೇನು ಫ್ರೆಂಡ್ಸ್, ಓಪನ್ ಮಾಡಿ ಹಾಕೊಂಡೇ ಬಿಡ್ತೀನಿ. ನನಗೆ ಕರೆಕ್ಟ್ ಆಗಿ ಸರಿ ಹೋಗ್ತೈತೆ ಅನ್ಸ್ತಿದೆ. ನೋಡ್ತೀನಿ 1 ನಿಮಿಷ ಹಾಕೊಂಡು. ಸರಿ, ಅಕಸ್ಮಾತ್ ಇದು ದಪ್ಪ ಆದ್ರೆ, ಇದು ದೊಡ್ಡದಾದ್ರೆ ನಾನು ಸ್ವಲ್ಪ ದಪ್ಪ ಆಗ್ಬಿಟ್ಟು ಹಾಕೋತೀನಿ. ಅಕಸ್ಮಾತ್ ಚಿಕ್ಕ ಆದ್ರೆ ನಾನು ಸ್ವಲ್ಪ ಸಣ್ಣ ಆಗ್ಬಿಟ್ಟು ಹಾಕೋತೀನಿ. ತುಂಬಾ ಚೆನ್ನಾಗೈತಲ್ಲ, ಸಕ್ಕತ್ತಾಗಿದೆ. ಈ ತರ ಡಿಸೈನ್ ಇದೆ ಫಸ್ಟ್ ಟೈಮ್ ನಾನು ಹಾಕೋತಾ ಇರೋದು ಫ್ರೆಂಡ್ಸ್. ನೋಡಿದ್ದು ಇದೆ ಫಸ್ಟ್ ಟೈಮ್ ಅಂತ ಅನಿಸ್ತೈತೆ. ಹಾ ಇದೆ, ಚೆನ್ನಾಗೈತೆ. ಪಳ ಪಳ ಪಳ. ಮತ್ತೆ ಸೆಟ್ಸ್ ಫ್ರೆಂಡ್ಸ್, 2 ಸೆಟ್ ಸರಗಳು, ಬ್ರೌನ್ ಮತ್ತೆ ಗ್ರೀನು. ತೋರಿಸ್ತೀನಿ, ಓಪನ್ ಮಾಡಿ ಹೆಂಗೈತೆ ಅಂತ. ಈ ಡ್ರೆಸ್ಗೆ ಒಂದು ಹಾಕೋಬೇಕೀಗ. ಎಲ್ಲ ಒಂದೊಂದು ಸೆಟ್ ಹಾಕೊಂಡೇ ಬಿಡ್ತೀನಿ, ನಾನು ಸೆಟ್ ತೀರಿಸ್ಕೊಂಡ್ಬಿಡ್ತೀನಿ. ಈ ತರದ್ದು ನನಗೆ ತುಂಬಾ ಇಷ್ಟ ಫ್ರೆಂಡ್ಸ್. ಲಕ್ಷ್ಮೀದೇವಿ ಇರ್ತಾರಲ್ಲ ಅದಕ್ಕೆ ಈ ತರದ್ದು ಒಂಥರ ನೆಕ್ಲೆಸ್ ತರ ಅಲ್ಲ ಇದು. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಗ್ರೀನು ಸಖತ್ತಾಗೈತೆ. ನಂಗೆ ತುಂಬಾ ಇಷ್ಟ ಆಯ್ತು. ಸಿ ಫ್ರೆಂಡ್ಸ್, ನಾವೊಂದು ಸಿಂಪಲ್ ಆಗಿ ಒಂದು ಸೀರೆ ಹಾಕೊಂಡು ಇದೊಂದೇ ಹಾಕೋಬೇಕು ಫ್ರೆಂಡ್ಸ್. ದಿಕ್ಕಿಗೆ ಸೂಪರ್ ಕಾಣಿಸ್ತೈತೆ. ಲೈಟಿಂಗ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ನನಗೆ. ಮತ್ತೆ ಇದು ಸೀರೆಗಳಿಗೆ ಹಾಕೊಳ್ತೀವಲ್ಲ ಫ್ರೆಂಡ್ಸ್, ದೊಡ್ಡದು ಸರ ಸಕ್ಕತ್ತಾಗೈತಲ್ಲ, ಇದನ್ನ ಹಾಕೋತೀನಿ. ಆದ್ರೆ ಈ ತರ ಡ್ರೆಸ್ ವರ್ಕ್ ಐತಲ್ಲ ಈ ಫ್ರಂಟ್ ಅಲ್ಲಿ, ಆತರ ಡ್ರೆಸ್ಗಳು ಚೆನ್ನಾಗಿ ಕಾಣಿಸಲ್ಲ. ಒಂದು ಸೀರೆಗೆ ಎದ್ದು ಕಾಣಿಸ್ತಿದೆ ಕರೆಕ್ಟ್ ಆಗಿ.
ಓಲೆ ಒಂದು ಹಾಕೊಬಿಡ್ತೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಎಲ್ಲಪ್ಪಿ ಓಲೆ ನಿನ್ ಗರ್ಲ್ಫ್ರೆಂಡ್ಗೆ ಮುಚ್ಚಿಟ್ಕೊಬಿಟ್ಟ. ಅಶಿಶಿ ಎಲ್ಲಪ್ಪಿ, ದಟ್ ಈಸ್ ಫ್ಯಾಕ್ಟು. ನಂಬಕ್ಕಾಗಲ್ಲ ಗಂಡ್ ಮಕ್ಕಳು. ಜೋಬಲಿ ನೋಡಿ ಫ್ರೆಂಡ್ಸ್, ನಾನು ಸುಳ್ಳು ಹೇಳಿಲ್ಲ. ಗರ್ಲ್ ಫ್ರೆಂಡ್ ಮುಚ್ಚಿಕೊಂಡಿದೆ. ಮತ್ತೆ ಹೆಂಗಪ್ಪ ಆ ಕಡೆ ಹೋಯ್ತು? ಈ ವಾಲೆ ಅಂತೂ ಎಲ್ಲಾನು ಸಕ್ಕತ್ತಾಗೈತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ. ಇದು ಹಾಕೊಳ್ತೀನಿ. ಸೀರೆ ಹಾಕೊಂಡು ಒಳ್ಳೆ ಡ್ರೆಸ್ಗಳು, ಹೊಸ ಡ್ರೆಸ್ ಹಾಕೋಬೇಕು ಫ್ರೆಂಡ್ಸ್. ಇವಕ್ಕೆಲ್ಲ ಸಕ್ಕತ್ತಾಗಿ ಕಾಣಿಸ್ತಿದೆ. ಶಿವರಾತ್ರಿಗೆ ಯಾವಾಗ ಬರ್ತಿತ್ತು ಅಂತ ಕಾಯ್ತಾ ಇದೀನಿ. ಇವುಗಳೆಲ್ಲ ನೋಡ್ದಾಗಿಂದ ಅವತ್ ಹಾಕೊಂಡು ಫುಲ್ ಜಮಾಯಿಸ್ಬಿಟ್ರ ಆಮೇಲೆ ಸಮಾಧಾನ ಆಗ್ತಿದೆ. ಚೆನ್ನಾಗಿ ಕಾಣಿಸ್ತಿತ್ತಲ್ಲ. ಮತ್ತೆ ಬನಾನಾ ಕ್ಲಿಪ್ ನಾನು ಏರ್ ಕಟ್ ಮಾಡಿಸ್ದಾಗಿಂದ ಈ ತರದೇ ಯೂಸ್ ಮಾಡ್ತಾ ಇದೀನಲ್ಲ ಫ್ರೆಂಡ್ಸ್. ಅಂದ್ರೆ ಈ ತರ ಇಲ್ಲೇ ಹಾಕೋತಾ ಇದೀನಲ್ಲ ಜುಟ್ಟು, ಅದಕ್ಕೆ ಕ್ಲಿಪ್ ಮೇಲೆ ಕ್ಲಿಪ್. ಮತ್ತೆ 2 ರಿಬ್ಬನ್ಸು, ಸಾಫ್ಟ್ ಆಗಿರೋ ರಿಬ್ಬನ್ಸು. ಅಂದ್ರೆ ನಾನು ಈ ತರಗೂ ನೋಡಿಲ್ಲ ಫ್ರೆಂಡ್ಸ್ ರಿಬ್ಬನ್ನು. ನಾವೇನಿದ್ರು ಫ್ರೆಂಡ್ಸ್ ಅದೇ ಕಪ್ಪು ಕಲರ್ ಅಂತವೇನೆ. ಇವು ನೋಡಿ ರಿಬ್ಬನ್ಸ್ ಎಷ್ಟು ಚೆನ್ನಾಗೈತೆ, ಸಾಫ್ಟ್ ಆಗಿ. ಮತ್ತೆ ನನ್ಗೊಂತ ಅನಿಸ್ತು ಫ್ರೆಂಡ್ಸ್, ನಾವೇನಾದ್ರು ಜುಟ್ಟು ಹಾಕೊಳ್ತೀವಲ್ಲ, ರಿಬ್ಬನ್ಗಳು ಹಾಕೊಂಡ್ರೆ ಅದ್ರ ತಲೆ ಕೂದಲೆಲ್ಲ ಸಿಕ್ಕಾಕೊಂಡು ಎಳ್ದು ಬಿಡ್ತೀವಿ. ಇದಕ್ಕೆ ಸಿಕ್ಕಾಕೊಳ್ಳೋಕ್ ಚಾನ್ಸೇ ಇಲ್ಲ. ಇದು ಸಾಫ್ಟ್ ಆಗಿರ್ತೈತೆ ನೋಡಿ. ಒಂದು ಹಾರ್ಟ್ ಕಲರ್ಗಳು ನನ್ಗೆ ಇಷ್ಟ ಆಯ್ತು. ಈ ಕಲರ್ಗಳು ತುಂಬಾ ಚೆನ್ನಾಗೈತೆ. ಇಷ್ಟು ನಮ್ಮ ಗಿಫ್ಟ್ಸ್ ಫ್ರೆಂಡ್ಸ್. ಸೀರೆ ಮೇಲೆ ಹಾಕೋಬೇಕು ಇವೆರಡನ್ನ. ಇಷ್ಟು ಚೆನ್ನಾಗಿ ಕಾಣಿಸ್ತಿತ್ತು, ನಂಗೆ ತುಂಬಾ ಇಷ್ಟ ಆಯ್ತು. ನಿನಗೆ? ಹೆಂಗೆಂಗೋ ಆಡ್ತಾನೆ. ನಾಳೆನೆ ಆಂಜನೇಯ ಸ್ವಾಮಿ ತಾಯ್ತಾ ಕಟ್ಬೇಕು ಇವನಿಗೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ನಂಗೆ ತುಂಬಾ ಇಷ್ಟ ಆಯ್ತು ಎಲ್ಲಾನು. ಆದ್ರೆ ಎಲ್ಲಾನು ಜಾಸ್ತಿ ಆಯ್ತು. ಗಿಫ್ಟ್ ಅಂದ್ರೆ ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಸಾಕು ಒಂದ್ ಸಿಂಪಲ್ ಆಗಿ ಅಂತ. ನೀವು ಇಷ್ಟೆಲ್ಲ ಕೊಟ್ರೆ ನಾನು ಶಾಕ್ ಆಗಿ ಶೇಕ್ ಆಗ್ಬಿಟ್ಟೆ. ಫಸ್ಟ್ ಟೈಮ್ ಓಪನ್ ಮಾಡಿದ ತಕ್ಷಣ ಶಾಕ್ ಅಲ್ಲೇ ಆ ವಿಡಿಯೋ ಆಫ್ ಮಾಡ್ಬಿಟ್ಟೆ ಫ್ರೆಂಡ್ಸ್. ನಿಜ. ಈಗ ಇವನ್ನೆಲ್ಲ ಬಿಚ್ಚಿಡ್ತೀನಿ. ನಾನು ಮತ್ತೆ ಹಬ್ಬಗಳಿಗೆಲ್ಲ ಹಾಕೋಬೇಕು. ನಂಗೆ ತುಂಬಾ ಇಷ್ಟ ಆಯ್ತು ಇವೆಲ್ಲ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ತುಂಬಾ ಇಷ್ಟ ಆಯ್ತು ನನಗಿದೆಲ್ಲ. ಟಾಮ್ಲೀಸ್ ಅವರ್ ಯುಟಾ ಏನು ಒಂಥರ ಇದು ಮಾಡ್ತೀಯ ಟಮ್ಮು? ನಿಮ್ ರೂಮ್ ಬಂದ ತಕ್ಷಣ ನಾನು ಕಂಡ್ರೇನೆ ಆಗಲ್ವಲ್ಲ ನಿನಗೆ? ಯಾಕೆ ಬಂದೆ ಅಂತ ಅವನ್ ರಿಯಾಕ್ಷನ್ ಅಪ್ಪಿ. ಹಾಲು ತಂದ್ಬಿಡ ಅವನ್ಗೆ. ಅಪ್ಪಿ ಇವತ್ತು ತುಂಬಾ ಸುಸ್ತಾಗ್ಬಿಟ್ಟಿದೀನಿ, ನನಗೆ ಹೋಟೆಲ್ ಏನಾದ್ರು ತಂದ್ಕೊಡಪ್ಪಿ. ಅಡಿಗೆ ಮಾಡಲ್ಲ ಪ್ಲೀಸ್ ಪ್ಲೀಸ್. ನಿನ್ಗೆ ಇವಾಗ ತಾನೇ ಚಪಾತಿ ತಿಂದಲ್ಲ ಅಂದ್ರೆ ಈಗ ತಿಂದಿರೋದು ಸ್ನಾಕ್ಸ್ ಅನ್ಕೊಂಡು. ಬೆಂಡೆಕಾಯಿ ಫ್ರೈ ಅಂತೂ ಸೂಪರ್ ಆಗಿ ಬಂದಿತ್ತು. ಅನ್ನ ಸಾಂಬಾರ್, ರೊಟ್ಟಿ ತಂದ್ಕೊಡ್ತೀನಿ ಅಂದಲ್ಲ. ಜೋಳದ ರೊಟ್ಟಿಗೆ ಬೈಸ್ಕೊಂಡು ಸರಿ ಇದ್ರೆ ತಗೋಬಾ, ಇಲ್ಲ ಅನ್ನ ಸಾಂಬಾರ್ ತಗೋಬಾ. ಇವತ್ತು ಒಂದಿನ ಪ್ಲೀಸ್. ತಲೆ ಸುತ್ತು ಬಿದ್ದೋಗಂಗ ಆಗೈತೆ ಸುಸ್ತಿಗೆ. ಸಾರಿ ಟಾಮ್, ಗಾಡಿ ನಿಲ್ಸ್ಬೇಕಾದ್ರೆ ನೀನ್ ಆಚೆ ಬರ್ಲೇಬೇಕು. ಗಾಡಿ ನಿಲ್ಸಕ್ ಬಾಡಿಗೆ ಕಟ್ಟಲ್ಲ ಏನಿಲ್ಲ. ಹೋಗಿ ಬಂದು ನನ್ನ ರೂಮೇ ಬಳಸ್ಕೊಳ್ತೀರಾ. ಇನ್ಮೇಲೆ ಬಾಡಿಗೆ ಕಟ್ಟಿಲ್ಲ ಅಂದ್ರೆ ನಾನು ಸುಮ್ಮನೆ ಇರಲ್ಲ. ಎಲ್ಲಾದ್ರೂ ನೀವು ಹೋಗ್ಬೇಕಾರೆ ನಾನು ಅಡ್ಡ ಬಂದ್ರೆ ಒಳ್ಳೇದಾಗುತ್ತೆ. ಇರು ಒಂದ್ ಸ್ವಲ್ಪ ಅಡ್ಡ ಬರ್ತೀನಿ. ಈಗ ಹೋಗು. ಫಾಲೋ ಮಾಡ್ಕೊಂಡು ಹೋಗ್ಬೇಕು ಇವಾಗ. ಅವನ್ ದಾರಿ ತೋರಿಸ್ತಾನೆ ನಿನಗೆ. ನಿಮ್ಮಿಬ್ಬರಿಗೂ ದಾರಿ ತೋರಿಸಿ ಸಾಕಾಗೋಯ್ತು. ಬೇಗ ಬಾ. ಬರ್ತೀಯಾ ಇಲ್ಲ ಅಂತ ಅವನು. ಇಳಿಯಪ್ಪ ಈಗ ಬಂದ್ಬಿಡ್ತಾನೆ ನೋಡ್ಕೊ ವಾಪಸ್ಸು. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಬತ್ತವನೇ ಅವನಿಗೆ ಮಾತಾಡಕ್ ಬಂದಿದ್ರೆ ಸಂಸ್ಕೃತನೇ ಬಂದಿರೋ ಈಗ ಬಾಯಲ್ಲಿ. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ನನ್ನ ಹಿಡ್ಕೊಂಡು ಕಾಮಿಡಿ ಮಾಡ್ತೀರಾ ನೀವು? ಗಾಡಿ ಮುಂದೆ ಹೋಗಿ ಆಮೇಲೆ ಹೋಗ್ತೀನಿ. ಅಲ್ಲಿವರೆಗೂ ನಾನು ಇಲ್ಲೇ ನಿಂತಿರ್ತೀನಿ. ಹಂಗೆ ನಾವು ನನ್ನ ಹತ್ರ ಆಟ ಎಲ್ಲ ಬೇಡಮ್ಮ. ನಮ್ಮ ಮನೇಲಿ ನಾನು ಶಿವ ಇಬ್ಬರೇ ದಡ್ರು ಅನ್ಕೊಂಡಿದ್ವಿ ಫ್ರೆಂಡ್ಸ್. ಟಾಮು ಸಿಕ್ಕಿದ್ದ ನಮ್ಗೆ ಬುದ್ಧಿವಂತರ. ನಿಜವಾಗ್ಲೂ ಫ್ರೆಂಡ್ಸ್, ಅಷ್ಟು ಅತಿ ಬುದ್ಧಿ ಅವನಿಗೆ. ಸಿಕ್ಕಿಲ್ಲ ರೊಟ್ಟಿ. ಟಾಮುಗ ಹಾಲು ಮೊಸರು ಇದೇನಪ್ಪಿ?
ಚಾರ್ಜರ್ನ ಫ್ರೆಂಡ್ಸ್ ಮನೆ ಊರಿಗೆ ಹೋದಾಗ ಏನು ಓದು ಖುಷಿಗೆ ಕುಣ್ಕೊಂಡು ಹೋಗ್ಬಿಟ್ಟು ಚಾರ್ಜರ್ ಬಿಟ್ಬಿಟ್ಟು ಬಂದಿದ್ಯಾ? ಗ್ಯಾರಂಟಿ ಎಷ್ಟು ವರ್ಷ? 3 ಒಂದೇ ವರ್ಷನಾ? ನಮ್ಗೆ 5 ವರ್ಷ ಗ್ಯಾರಂಟಿ ಕೊಡ್ಬೇಕು ಅಂತ ಕೇಳ್ಬೇಕಿತ್ತು. ಅನ್ನ ಸಾಂಬಾರ್ ತಂದ? ಟ್ಯಾಂಕ್ಸ್ ಅಪ್ಪ. ಬೆಚ್ಚಗೆ ತಿನ್ಬಿಟ್ಟು ಬೆಚ್ಚಗೆ ಮಲ್ಕೋತೀನಿ. ಹೀರೆಕಾಯಿ ಬೀನ್ಸ್ ಸಾರು ಹಪ್ಪಳ ಮತ್ತೆ ರಸಂ ಫ್ರೆಂಡ್ಸ್. ಅಪ್ಪ ಒಂದು ಟೈಮ್ ಅಡುಗೆ ಮನೆಗೆ ರಜಾ ಸಿಕ್ತು. ನೀನ್ ಬಾ ರೀಲ್ಸ್ ಮಾಡಕ್ ಬಂದಾಗ. ಸರಿ. ನೀನ್ ಚಾರ್ಜ್ ಹಾಕ್ಬೇಕಾದ್ರೆ ನಾನು ರೀಲ್ಸ್ ಮಾಡ್ಕೋಬಹುದು. ಪ್ಲಗ್ ಕಲೆಕ್ಷನ್ ಕೊಟ್ಕೊಂಡು ಅದರಿಂದಾನೆ. ವಾ ಸೂಪರ್. ಬಾ ತಿನ್ನು. ಉಪವಾಸ ಸತ್ಯಾಗ್ರಹನಾ? ಅನ್ನ ಮಜ್ಜಿಗೆ ತಿಂತೀಯಾ? ಸರಿ ತಿನ್ನು. ಪ್ಯಾಕೆಟ್ ಮ್ಯಾನ್. ನಾನು ಆಗ್ಲೇ ಚಪಾತಿ ತಿನ್ನೋ ಫ್ರೆಂಡ್ಸ್, ಅದಕ್ಕೆ ಅನ್ನ ಸ್ವಲ್ಪ ಹಾಕ್ಬಿಟ್ಟು ಹಾಲು ಹಾಕಿದ್ದೀನಿ. ಮಿಗಿಸ್ಬಿಟ್ಟು ಎಲ್ಲ ವೇಸ್ಟ್ ಮಾಡ್ತಾಳೆ. ಬೆಳಗ್ಗೆ ಎತ್ತು ಚೆಲ್ಬೇಕಂದ್ರೆ ಬೇಜಾರು. ಟಾಮೋ ಯಪ್ಪ, ನಿಮ್ಮನೇಲಿ ಹಿಂಗೇನಾ ಫ್ರೆಂಡ್ಸ್? ಹಿಂಗೆ ಇಷ್ಟು ಸೋಂಬೇರಿ? ಒಂದ್ ಹೆಜ್ಜೆ ಮುಂದೆ ಬಾ ಸಾಕು. ಆಲ್ ಟಾಮದು ಹಾಸಿಗೆ ಮೇಲೆ ಚೆಲ್ಕೋತೈತೆ. ಚೆಲ್ಕೋತೈತೆ ಹಾಸಿಗೆ ಮೇಲೆಲ್ಲ ಮೇಲೆ ಇಟ್ರೆ. ಅವನಾಗ್ಲೇ ಚಪಾತಿ ತಿನ್ಬಿಟ್ಟ, ಅದು ಹೊಟ್ಟೆಲ್ ಮಂದ ಆಗೈತೆ ಅವನ್ಗೆ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಶ್ರೇನಾ 18ನೇ ತಾರೀಕು ಬರ್ತಡೇ ಆಗೋಗೈತೆ. ಸಾರಿ ಫಾರ್ ಲೇಟ್ ವಿಶಸ್. ಹ್ಯಾಪಿ ಬರ್ತಡೇ ಶ್ರೇನಾ. ಹ್ಯಾಪಿ ಬರ್ತಡೇ. 5 ವರ್ಷ ಕಂಪ್ಲೀಟ್ ಆಯ್ತು. ಸುನೀತಾ ಸಿಸ್ಟರ್ ನೆಕ್ಸ್ಟ್ ಮಂತ್ 2ನೇ ತಾರೀಕು ಬರ್ತಡೇ. ವಿಶ್ ಹ್ಯಾಪಿ ಬರ್ತಡೇ. ಲಿತಿಕ್ಷಾ ಮೈಸೂರಿಂದ ಹಾಯ್. ಪ್ರೇಮ ಸಿಸ್ಟರ್ ನಾಗೇಶಣ್ಣ ಹ್ಯಾಪಿ ಆನಿವರ್ಸರಿ. ಅಮೃತ ಸಿಸ್ಟರ್ ಅಭಿಷೇಕ್ ಅಣ್ಣ ಹಾಯ್. ಶಶಿಕಲಾ ಅವರು ಹಾರೋಹಳ್ಳಿ ಪಾಳ್ಯ ಹಾಯ್ ಸಿಸ್ಟರ್. ಅಂಬರೀಶ್ ಅಣ್ಣವ್ರ ಕಡೆಯಿಂದ ನಂದಿನಿ ಅವ್ರಿಗೆ ಹಾಯ್. ಸೌಮ್ಯ ರಮ್ಯಾ ಮಂಜುಳಮ್ಮ ಅಮ್ಮ ಹಾಯ್. ತನುಜಾ ಸಿಸ್ಟರ್ 4ನೇ ತಾರೀಕು ಬರ್ತಡೇ. ಅಡ್ವಾನ್ಸ್ ಹ್ಯಾಪಿ ಬರ್ತಡೇ. ಶ್ರವಣ್ ಬ್ರಾಕೆಟ್ ಅಲ್ಲಿ ಸೋನು ಹಾಯ್. ತುಳಸಿ ಸಿಸ್ಟರ್ 2ನೇ ತಾರೀಕು ಬರ್ತಡೇ. ಹ್ಯಾಪಿ ಬರ್ತಡೇ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದಿರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬೈ. ಗುಡ್ ನೈಟ್. ಟಾಟಾ ಬಾಯ್. ಓ